ನಮಸ್ಕಾರ. ಇದು 100ಕ್ಕೆ 100 ಕರ್ನಾಟಕ ಭಾಗ 4. ನಾನು ಶ್ರದ್ಧಾ. ನಮ್ಮ ಈ ಪಾಡ್ಕಾಸ್ಟ್ ಸಿರೀಸಲ್ಲಿ ನಾವು ಕರ್ನಾಟಕದ ಆರ್ಥಿಕ, ಬೌದ್ಧಿಕ, ಸಾಂಸ್ಕೃತಿಕ ಬೆಳವಣಿಗೆಗೆ ಕಾರಣಕರ್ತರಾಗಿರೋರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದಕ್ಕಿಂತ ಅವ್ರನ್ನ ಹೊಸದಾಗಿ ಪರಿಚಯ ಮಾಡ್ಕೊಳ್ತೀವಿ. ಈ ಭಾಗದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿರುವಂಥ ಕರ್ನಾಟಕದ ಪರ್ಸ್ನಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ಇವರು ಹುಟ್ಟಿದ್ದು ದೇವನಹಳ್ಳಿಯಲ್ಲಿ, ಕೋಲಾರಲ್ಲಿ ಒಂದು ದೇವನಹಳ್ಳಿ ಇದೆ, ಅಲ್ಲಿ. ಇವರು 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದಾರೆ. ಕನ್ನಡದಲ್ಲಿ ಅಷ್ಟೇ ಅಲ್ಲ, ಮ್ಯಾಥ್ಸಲ್ಲೂ ಫೇಲ್ ಆದರು. ಮುಂದೆ ಬೆಂಗಳೂರಲ್ಲಿ ಕೆಲಸ ಹುಡುಕಕ್ಕೆ ಬಂದರು, ತುಂಬ ಒದ್ದಾಡಿದ್ರು, ಕೆಲಸನೇ ಸಿಕ್ಕಿಲ್ಲ. SSLC ಫೇಲ್ ಅಲ್ವಾ, ಪರಿಸ್ಥಿತಿ ತುಂಬ ಹೋಪ್ಲೆಸ್ ಆಗಿತ್ತು. ಆಗ ಒಬ್ಬರು ಇವ್ರಿಗೆ ಟ್ರಾನ್ಸ್ಲೇಷನ್ ಕೆಲಸ ಕೊಟ್ಟರು. ಟ್ರಾನ್ಸ್ಲೇಷನ್ ಅಂದರೆ ಪರ್ಮನೆಂಟ್ ಟ್ರಾನ್ಸ್ಲೇಷನ್ ಜಾಬ್ ಅಲ್ಲ, ಈ ಒಂದು ಇಂಗ್ಲೀಷ್ ಆರ್ಟಿಕಲ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡಪ್ಪ ಅಂತ ಒಂದು ಕೆಲಸ ಕೊಟ್ಟರು. ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಅವ್ರಿಗೆ 5 ರೂಪಾಯಿ ಸಂಬಳ ಕೊಟ್ಟರು. 5 ರೂಪೀಸ್. ಹಾಗಾದರೆ ಕನ್ನಡ ಬರವಣಿಗೆಯಲ್ಲಿ ಬದುಕಿನ ಸಾಧನೆ ಇದೆ, ಇದರಲ್ಲಿ ಜೀವನೋಪಾಯ ಇದೆ ಅಂತ ಅವ್ರಿಗೆ ಅರಿವಾಯಿತು. ಬರೆಯೋಣ ಅಂತ ಬರೆಯೋಕ್ಕೆ ಶುರು ಮಾಡಿದ್ರು. ಬರವಣಿಗೆ ಎಷ್ಟು ವೈರಲ್ ಆಯ್ತಂದರೆ, ಮುಂದೆ ಮೈಸೂರು ಯೂನಿವರ್ಸಿಟಿಯಲ್ಲಿ MA ಕನ್ನಡ ಕೋರ್ಸ್ ಮಾಡೋರಿಗೆ ಸಿಲೆಬಸ್ಸಲ್ಲಿ ಇವ್ರು ಬರೆದಿರೋ ಪುಸ್ತಕನೇ ಇತ್ತು. ಇವತ್ತು ನಾವು ಇವ್ರನ್ನ ಕನ್ನಡ ಸಾಹಿತ್ಯದ ಆಧುನಿಕ ಸರ್ವಜ್ಞ ಅಂತ ಗುರುತಿಸ್ತೀವಿ. ಇವರೇ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, DVG. ಹೆಸರು ಕೇಳಿ, ಐ ಥಿಂಕ್ ವಿ ಹ್ಯಾಡ್ ಹಿಸ್ ಪೋಯಮ್ಸ್ ಇನ್ ಸ್ಕೂಲ್, ನೋ? ಹಿ ರೋಟ್ ಮಂಕುತಿಮ್ಮನ ಕಗ್ಗ, ರೈಟ್ ಅಂತ ಮನಸ್ಸಲ್ಲಿ ರೆಸ್ಪಾನ್ಸ್ ಬಂದರೆ, ಈ ಎಪಿಸೋಡ್ ನಮ್ಮಂಥವ್ರಿಗಾಗಿನೇ, ಎಸ್ಪೆಷಲಿ ಫಾರ್ ಅಸ್. ಏನು ಪ್ರಪಂಚವಿದು, ಏನು ದಾಳಾದಾಳಿ, ಏನದ್ಭುತ ಅಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನೋ, ಬೆಲೆಯೇನೋ, ಮುಗಿವೇನೋ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ನನ್ನ ಮನಸ್ಸಿನಲ್ಲಿ ಆದ ಸಂತೋಷವನ್ನ ನನಗೆ ಬೇಕಾದವ್ರ ಜೊತೆಯಲ್ಲಿ ಹಂಚಿಕೊಂಡ್ರೆ ಇಮ್ಮಡಿಯಾಗುತ್ತೆ ಆ ಸಂತೋಷ. DVG ಅವರು ಕನ್ನಡ ಸಾಹಿತ್ಯಕ್ಕೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ, ಅವರು ಸಾಹಿತ್ಯನ ಎಲ್ಲಿಂದ ಓದಕ್ಕೆ ಶುರು ಮಾಡೋಣ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಕ್ಕೇನೆ ಈ ಎಪಿಸೋಡ್ ಇರೋದು. ಆ್ಯಂಡ್ ಈ ಉತ್ತರ ಸಿಗೋದಕ್ಕೆ ನಾನು ಸಹಾಯ ತಗೊಳ್ತಾ ಇರೋದು ಶಶಿಕಿರಣ್ ಅವ್ರದ್ದು. ಶಶಿಕಿರಣ್ ಅವರು DVG ಅವರ ಏಕಲವ್ಯ ಇದ್ದ ಹಾಗೆ. He has deeply studied DVG's works. ಇವರು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆದರೆ MA ಮಾಡಿದ್ದು ಸಂಸ್ಕೃತ ಎಸ್ಥೆಟಿಕ್ಸಲ್ಲಿ. 2021ರಲ್ಲಿ ಇವರಿಗೆ ದೇವುಡು ನರಸಿಂಹ ಶಾಸ್ತ್ರಿಯವರ ಮಹಾಬ್ರಾಹ್ಮಣ ಕಾದಂಬರಿನ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಫಾರ್ ಟ್ರಾನ್ಸ್ಲೇಷನ್ ಬಂದಿದೆ. 2023ಯಲ್ಲಿ ಸಂಸ್ಕೃತ್ ಸ್ಕಾಲರ್ಶಿಪ್ಗೆ ಇವರಿಗೆ ಬಾನಂಜೆ ಗೋವಿಂದಾಚಾರ್ಯ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಇವರು ಬರೆದಿರುವಂಥ, ಎಡಿಟ್ ಮಾಡಿರುವಂಥ, ರೈಟ್ ಮಾಡಿರುವಂಥ, ಟ್ರಾನ್ಸ್ಲೇಟ್ ಮಾಡಿರುವಂಥ ಪುಸ್ತಕಗಳ ಪಟ್ಟಿ ನೋಡ್ತಾ ಇದ್ರೆ, ಶಶಿಕಿರಣ್, ಯು ಆರ್ ಓನ್ಲಿ 29 years old ಅಂತ ಪ್ರಶ್ನೆ ತಲೆಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಪಾರ್ಟ್ ಆಫ್ ದಿಸ್ ಪಾಡ್ಕಾಸ್ಟ್. ನಿಮ್ಗೆ ಈ ಪಾಡ್ಕಾಸ್ಟ್ಗೆ ಸ್ವಾಗತ. ಅಂಡ್ ಸುದೀಶ್ ಅವರೇ, ನಾನು ಕೇಳೋದನ್ನ ಎಲ್ಲಾದ್ರೂ ಏನಾದ್ರೂ ಮಿಸ್ ಮಾಡಿದ್ರೆ, ಯು ಹ್ಯಾವ್ ಟು ಹೆಲ್ಪ್ ಮೀ ಟುಡೇ. Certainly. I don't think you will need much. ಬಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಸ್ಟಾರ್ಟ್. ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಶಶಿ. ನಿಮಗೆ DVG ಅವ್ರ ಕಡೆ ಸೆಳೆದಿದ್ದು ಏನು? ವಾಸ್ ಇಟ್ ಅ ಬುಕ್ ಯು ರೆಡ್? ಶಾಲೆ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ DVG ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಕರ್ನಾಟಕದಲ್ಲಿ ನಾವಿದ್ದಾಗ DVG ಅವ್ರ ಮನೆ ಮಾತೇ ಆಗಿದ್ದಾರೆ. ಜೊತೆಗೆ ನಾನು ಬಸವನಗುಡಿ ಹತ್ರನೇ ಇರೋದು, ವಿದ್ಯಾಪೀಠದ ಸಮೀಪ. ಅಲ್ಲಿ DVG ಅವರೇ ಪ್ರಾರಂಭ ಮಾಡಿರುವಂತಹ ಒಂದು ಸಂಸ್ಥೆ ಇದೆ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಅಂತ. ನಾನು ಆ ರಸ್ತೆ ಮೇಲೆ ಓಡಾಡ್ತಿರ್ಬೇಕಾದ್ರೆ ಎಲ್ಲ, ಏನಿದು ಒಂದು ಸಂಸ್ಥೆ ಇದೆಯಲ್ಲ, ಏನ್ ಮಾಡುತ್ತೆ ಅಂತೆಲ್ಲ ಸಹಜವಾಗಿ ಕುತೂಹಲ ಮೂಡ್ತಾ ಇತ್ತು. ಓಡಾಡ್ತಾ ಇದ್ದಾಗ, ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾಗ, ಒಂದು PUC ಹಂತದಲ್ಲಿ, ಇಂಜಿನಿಯರಿಂಗ್ ಹಂತದಲ್ಲೆಲ್ಲ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಭಾಷಣಗಳು ನಡೆಯೋದು, ಈ ಥರದ್ದೆಲ್ಲ. ಅಲ್ಲಿ ಹೋಗ್ತಿದ್ದಾಗ ಹಾಗೆ ಆಸಕ್ತಿ ಬೆಳೆದಿದ್ದು. ಆಮೇಲೆ ಆ ಆಸಕ್ತಿ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ಇವತ್ತು ನಾನು ಏನೇನಾಗಿದ್ದೀನೋ ಅದಕ್ಕೆಲ್ಲಾನು ಸಿಂಗಲ್ ಪಾಯಿಂಟ್ ಆಫ್ ಇನ್ಸ್ಪಿರೇಷನ್ DVG ಅಂತಾನೆ ಹೇಳ್ಬಹುದು. ಬಟ್ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಶಶಿ, ಅಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ನೀವು ಈ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದು, ಕರೆಕ್ಟ್. ಅಂದ್ರೆ ಇಟ್ ಆಲ್ಸೋ ಗೋಸ್ ಟು ಶೋ ದ ಕಂಪನಿ ಯು ಕೆಪ್ಟ್. ಅಂದ್ರೆ ಆ ಟೈಮಲ್ಲಿ ರೈಟ್. ಅಂದ್ರೆ ನನ್ನ ಆಸಕ್ತಿ ಮುಂಚೆಯಿಂದನೂ ಸಾಹಿತ್ಯ ಈ ತರದ ಕಡೆನೇ ಇತ್ತು. ಅದು ದಿ
ಒಂದು ವಾಟ್ ವರ್ ವೇಗ್ ನೋಷನ್ಸ್ ಇನ್ ಮೈ ಹೆಡ್, ದೇ ಗಾಟ್ ಸ್ಟ್ರೀಮ್ಲೈನ್ಡ್ ಇನ್ ಟು ಪರ್ಫೆಕ್ಟ್ಲಿ ಫಾರ್ಮ್ಡ್ ಐಡಿಯಾಸ್ ಆ್ಯಂಡ್ ಕಾಂಕ್ರೀಟ್ ಥಿಂಗ್ಸ್ ವಿತ್ ವಿಚ್ ಐ ಕ್ಯಾನ್ ಆಂಕರ್ ಮೈ ಪರ್ಸನಾಲಿಟಿ. ಹಾಗಾಗಿದ್ದು DVG ಅವರಿಂದಾನೆ. ನಿಮ್ ತಲೆಯಲ್ಲಿ DVG ಅವ್ರದ್ದೊಂದು ಪರ್ಸನಾಲಿಟಿ, ಅವ್ರದ್ದೊಂದು ಲಿಂಕ್ಡ್ ಇನ್ ಬಯೋ ಬರೆಯೋದಾದ್ರೆ ಅವರೇ ಬರ್ಕೊಂಡಿದ್ದಾರೆ. ಅವ್ರ ಮಾತಿನಲ್ಲೇ ಹೇಳ್ತೀನಿ ನೋಡಿ. ತಮ್ಮನ್ನ ಅವ್ರ ಹೆಸರು ಗುಂಡಪ್ಪ ಅಂತಿದೆಯಲ್ಲ, ಅವ್ರು ಹೇಳೋರಂತೆ. ಇನ್ಫ್ಯಾಕ್ಟ್ ಹಿ ವಾಸ್ ದ ಸೆಲ್ಫ್ ಎಫೇಸಿಂಗ್ ಮ್ಯಾನ್ ದಟ್ ಹಿ ವಾಸ್ ಫಾಂಡ್ ಆಫ್ ಕ್ರಾಕಿಂಗ್ ಜೋಕ್ಸ್ ಆಟ್ ಹಿಮ್ಸೆಲ್ಫ್. ಯಾವಾಗೋ ಒಂದ್ಸತಿ ಪತ್ರ ಬಂದಿತ್ತಂತೆ ಅವ್ರಿಗೆ, ಅಂಡ್ ಅವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ನೋಡಿ, ಸ್ವಾರ್ಮ್ ಆಫ್ ಸ್ಟೂಡೆಂಟ್ಸ್ ವರ್ ಅಬೌಟ್ ಹಿಮ್, ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೇಳಿದ್ರಂತೆ, ನೀವು ಇಷ್ಟು ವರ್ಷ ನನ್ನ ಜೊತೆ ಇದ್ದೀರಾ, ಎಲ್ಲ ವೇಸ್ಟು, ಇವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಪತ್ರ ಬರ್ದಿದ್ದಾರೆ, ಅವ್ರು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಗುಂಡಪ್ಪ ಅಂತ ಬರೆಯಕ್ ಹೋಗಿ ಗುಡ್ಡಪ್ಪ ಅಂತ ಬರ್ದಿದ್ರು, ನನಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ದ ಪಾಯಿಂಟ್ ಐ ವಾಸ್ ಟ್ರೈಂಗ್ ಟು ಮೇಕ್ ಹಿಯರ್ ವಾಸ್, ಅವ್ರಿಗೆ ಗುಂಡಪ್ಪ ಅಂತ ಹೆಸರಿದ್ದಿತ್ತು ಅದರಿಂದಾನೇ ತಿಳಿಯುತ್ತೆ ಹಿಸ್ ವಾಸ್ ಎ ವೆಲ್ ರೌಂಡೆಡ್ ಪರ್ಸನ್. ವೆಲ್ ರೌಂಡೆಡ್ ಅಂತ ಹೇಳಿದ್ರೆ ಹೋಲ್ಸಮ್ ಅಂಡ್ ವೆಲ್ ರೌಂಡೆಡ್. ದೇರ್ ವರ್ ನೋ ಆಡಿಟೀಸ್ ಅಬೌಟ್ ಹಿಮ್. ಯಾವುದಿದ್ರೂ ದೇ ವುಡ್ ಬಿ ರಿಸಾಲ್ವ್ಡ್. ಆಫ್ ಕೋರ್ಸ್ ಹಿ ವಾಸ್ ಹ್ಯೂಮನ್, of course he had his own frailties, but they would be resolved ultimately. And ಅವರೇ ಅದನ್ನ ಸಮನ್ವಯ ಅಂತ ಹೇಳ್ತಾರೆ. ಮೇಬಿ ಆಲ್ಸೋ ದಟ್ ಕಮ್ಸ್ ಆನ್ ದ ಫ್ಯಾಕ್ಟ್ ದಟ್ ಟೂ ಮಚ್ ಲಾಜಿಕ್ ಇಟ್ಕೊಂಡು ಒಂದು ಕನ್ಕ್ಲೂಷನ್ಗೆ ಬರೋದು, ಐ ಡೋಂಟ್ ಥಿಂಕ್ ಹಿ ಪರ್ಸ್ಯೂಡ್ ಸಮಥಿಂಗ್ ಲೈಕ್ ದಟ್. ನಾಟ್ ಅಟ್ ಆಲ್. ಹಾಗೂ ಇರ್ತಿದ್ರು, ಬಟ್ ಅವ್ರಿಗೆ ಯಾವುದೂ ಹಿಂಗೆ ಆಗ್ಬೇಕು ಅಂತಾನೂ ಇರಲಿಲ್ಲ. ಒಂದ್ಸತಿ ನೋಡಿ ಅವ್ರು ಹೇಳಿದ್ರಂತೆ, ಅವರ ಸ್ಟೂಡೆಂಟ್ ಒಬ್ರು S.R. ರಾಮಸ್ವಾಮಿ ಅಂತ, ಅವ್ರ ಹತ್ರಕ್ಕೆ ಹೋದಾಗ ಇವತ್ತು ನನಗೆ ತಿಳಿದ್ ಬಿಡ್ತಯ್ಯ ಅಂತ ಹೇಳಿದ್ರು. ಅವ್ರನ್ನ ಯಜಮಾನ್ರೆ ಚೀಫ್ ಅಂತೆಲ್ಲ ಕರಿತಿದ್ರು. ಏನ್ ಚೀಫ್, ಏನ್ ಗೊತ್ತಾಯ್ತು ಅಂತ ಕೇಳಿದ್ರೆ, ದೇವ್ರು ಎಲ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು ಅಂತ. ಇದೇನಿದು ದೇವ್ರು ಎಲ್ಲಿಲ್ಲ, ನೀವೇನು ಹೊಸ ಸಂಶೋಧನೆ ಮಾಡ್ತಿದ್ದೀರಾ, ಇಸ್ ಇಟ್ ಸಮಥಿಂಗ್ ವೆರಿ ಪ್ರೊಫೌಂಡ್ ಅಂತ ಕೇಳಿದ್ರೆ, ದೇವರು ತರ್ಕದಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಈ ಎಂಟಿ ಲಾಜಿಕ್ ಅಂಡ್ ಡೈಡಾಕ್ಟಿಸಿಸಮ್ ಇದೆಲ್ಲ ಇದೆಯಲ್ಲ, ಅಲ್ಲಿ ದೇವ್ರು ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಯು ಶುಡ್ ಲಿವ್ ಲೈಫ್ ಇನ್ ಅ ವೆರಿ ಇಮೋಷನಲಿ ಎವೋಕೇಟಿವ್ ವೇ. ಭಾವನೆಯಿಂದ ಬಾಳ್ವೆಯನ್ನ ನಡೆಸಬೇಕು. ಸೊ ದಟ್ ಇಸ್ ದ ಆನ್ಸರ್. ಅಂದ್ರೆ ಎಷ್ಟೇ ನಾಲೆಡ್ಜ್ ಬಂದ್ರು ಇನ್ನೋಸೆನ್ಸ್ ಕಳ್ಕೋಬಾರ್ದು ನಾವು. ಹೌದೌದು. ಅವರು ಈ ಇನ್ನೋಸೆನ್ಸ್ಗೆ ನೋಡಿ, ಅವರು ಕಣ್ಣು ತಂಪಾಗಿರ್ಲಿ ಅಂತ ರಾತ್ರಿ ಹೊತ್ತು ಅವ್ರ ಕನ್ನಡಕನ ತಣ್ಣೀರಲ್ಲಿ ನೆನೆಸಿಡೋರಂತ. ವುಡ್ ಯು ಇಮ್ಯಾಜಿನ್? ಯಾವುದೋ ಪಾಪ ಹಲ್ಲನ್ನ ಪರಿಷ್ಕಾರವಾಗಿ ಉಜ್ಜಬೇಕು ಅಂತ ಹೇಳಿ ಒಸಡಿಂದ ಎಲ್ಲ ರಕ್ತ ಬರೆಸ್ಕೊಂಡಿದ್ರಂತ. ಈ ತರ ದಿಸ್ ವಾಸ್ ದ ಮ್ಯಾನ್. ಅಂದ್ರೆ ಅವ್ರಿಗೆ ಏನು, ನಾನು ತುಂಬಾ ಗಂಭೀರವಾಗಿರ್ಬೇಕು, ಐ ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್ ಬಿಫೋರ್ ದ ವರ್ಲ್ಡ್ ಇನ್ ಅ ಸರ್ಟನ್ ವೇ, ನನ್ಗೆ ಸಮಾಜದಲ್ಲಿ ಇಷ್ಟು ಒಂದು ಉನ್ನತವಾದ ಸ್ಥಾನ ಗೌರವ ಎಲ್ಲ ಸಿಕ್ಕಿದೆ, ಏನೂ ಇರ್ತಿರ್ಲಿಲ್ಲ. ಫಲವಿಲ್ಲ ಕಾರ್ಯ ಕಾರಣವಾದದಿಂ ತತ್ವ, ಸಿಳುಕದೆಮ್ಮೆಯ ತರ್ಕ ಕರ್ಕಶಾಂಕುಶಕ್ಕೆ ಸುಳಿವುದಾಗೀಗಳದು ಸೂಕ್ಷ್ಮಾನುಭವಗಳಲ್ಲಿ, ತಿಳಿಮನದೆ ನೋಳ್ಪಂಗೆ ಮಂಕುತಿಮ್ಮ. How do you make sense of, the genius of DVG? ಅದು ಮೊದಲ ದೃಷ್ಟಿಗೆ ನೋಡೋದಾದ್ರೆ ಇಟ್ ಇಸ್ ಮೈಂಡ್ ಬಾಗ್ಲಿಂಗ್ ಅಂತ ಅನ್ಸುತ್ತೆ. ಅವರನ್ನ ಯಾರು ದೂರದಿಂದ ನೋಡಿದ್ರೆ ಇದೇನಪ್ಪ. ಇನ್ಫ್ಯಾಕ್ಟ್ DVG ಅವರು ಗತಿಸಿದ ಮೇಲೆ ಸುಮಾರು ಜನ ಕನ್ನಡದ ವಿಮರ್ಶಕರು ಎಲ್ಲ ಬೇರೆ ಬೇರೆ ರೀತಿಯಾಗಿ ಅವರು ಸಂತಾಪ ವ್ಯಕ್ತಪಡಿಸಿದ್ರು. ಅಲ್ಲಿ ಒಬ್ಬರು ಹೇಳಿದ್ದೇನು ಅಂದ್ರೆ, ನಾವು ಒಂದು ಬೆಟ್ಟವನ್ನು ಇಷ್ಟು ವರ್ಷ ನೋಡ್ತಾ ಇದ್ವಿ, ಸಡನ್ಲಿ ಒಂದು ದಿವಸ ನೀವು ಎದ್ದು ನೋಡ್ತೀರಿ ಆ ಬೆಟ್ಟ ಇಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ? ಎಲ್ಲಾ ಕಡೆ ಖಾಲಿ 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 ಖಾಲಿ. DVG ಅವ್ರು ಇದ್ದಿದ್ದು ಬೆಟ್ಟದ ತರ, ಅವ್ರು ಹೋಗಾದ್ಮೇಲೆ ನಮ್ಗೆ ಆ ಖಾಲಿತನ ಅನುಭವಕ್ಕೆ ಬರ್ತಿದೆ ಅಂತ. DVG ಅವರನ್ನ ಆಲೋಚನೆ ಮಾಡಿದಾಗೆಲ್ಲ ಹೀಗೆ ಅನ್ಸುತ್ತೆ ನನಗೆ. ಇನ್ನೊಬ್ರು ಸ್ಫೂರ್ತಿ ಸ್ಥಾನ ಅಂತ ಹೇಳಿದ್ರೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅಂತ ಇದ್ದಾರೆ. ಅವರಿಂದ ನನಗೆ DVG ಅವ್ರ ಬಗ್ಗೆ ಗೊತ್ತಾಗಿದ್ದು. ಅವ್ರು ಒಂದ್ ಹೇಳ್ತಿರ್ತಾರೆ DVG ಅವ್ರ ಬಗ್ಗೆ ಮಾತು, ಅದೊಂದು ಹೇಳಿದ್ರೆ ಹೌ ಟು ಅಪ್ರೋಚ್ DVG ಅಂತ ಪ್ರಾಯಶಃ ಗೊತ್ತಾಗುತ್ತೆ. ದ ಬಿಗ್ಗೆಸ್ಟ್ ಲರ್ನಿಂಗ್ ಪರ್ಹ್ಯಾಪ್ಸ್ ಫ್ರಮ್ DVG's ಲೈಫ್ ಇಸ್ ಡೋಂಟ್ ಟೇಕ್ ಯುವರ್ ಸೆಲ್ಫ್ ಸೀರಿಯಸ್ಲಿ. DVG would have deleted Twitter. If he could today, he would just delete this thing. And at the same time, ಅಲ್ಲಿ ಟೂ ಸೀರಿಯಸ್ಲಿ ಟೂನ ಅವರು, ನಾವು ಇವಾಗ ಟೈಪ್ ಫೇಸ್ ಭಾಷೆನಲ್ಲಿ ಮಾತಾಡಿದ್ರೆ ಬೋಲ್ಡ್ ಇಟಾಲಿಕ್ಸ್ ಅಂಡರ್ಲೈನ್ ಮಾಡ್ಬಿಟ್ಟಿರೋರು. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ನಿಮ್ಮ ಬಗ್ಗೆ ನೀವು ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬಟ್ ನಿಮ್ ಕೆಲಸ ಏನ್ ಬರುತ್ತೋ ವಾಟ್ ಎವರ್ ಇಟ್ ಮೈಟ್ ಬಿ, ನೀವೊಂದು ರಸ್ತೆ ಗೂಡಿಸ್ಬೇಕಾದ್ರೆ ರಸ್ತೆನೇ ಗೂಡಿಸಿ, ಒಂದು ಪುಸ್ತಕ ಬರೀತಿರ್ಬೇಕಾದ್ರೆ ಪುಸ್ತಕನೇ ಬರೀರಿ, ಗಿವ್ ಇಟ್ ಯೋರ್ ಎವ್ರಿಥಿಂಗ್.
ಆ ಸಮಯದ ತನಕ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವದ ಒಳಗಡೆ ಏನೇನೆಲ್ಲ ಹೀರ್ಕೊಂಡಿರ್ತೀರೋ ಆ ಹೊತ್ತಿಗೆ ಅಷ್ಟನ್ನು ಕೊಟ್ಟುಬಿಡಿ. ಡೋಂಟ್ ಕೀಪ್ ಎನಿಥಿಂಗ್ ವಿತ್ ಇನ್ ಯುವರ್ ಸೆಲ್ಫ್, ವಿತ್ ಹೋಲ್ಡ್ ಇಟ್. ಹಾಗೆ ಮಾಡಬೇಡಿ ಅಂತ ಹೇಳುವ. ಕೋಡು ಗಲ್ಲನು ಹತ್ತಿ ದೂರವನು ನೋಳ್ಪಂಗೆ, ಗೋಡೆ ಗೊತ್ತುಗಳೇನು ಮೇಡು ಕುಳಿಗಳೇನು, ನೋಡು ನೀನುನ್ನತದಿ ನಿಂತು ಜನಜೀವಿತವ ಮಾಡು ಉದಾರದ ಮನವ. ಮಂಕುತಿಮ್ಮ. ದೂರದರ್ಶನಲ್ಲಿ ಇವರು ನಮ್ಮ ಶಶಿಕಿರಣ್ ಇವಾಗ ಹೇಳಿದ್ರಲ್ಲ, ಹಿ ವುಡ್ ನಾಟ್ ಟೇಕ್ ಹಿಮ್ಸೆಲ್ಫ್ ಟು ಸೀರಿಯಸ್ಲಿ ಅಂಡ್ ಲೈಫ್ನ ಒಂದು ಸಮನ್ವಯದಲ್ಲಿ ನೋಡುವಂಥ ವ್ಯಕ್ತಿ ಅಂತ. ಸೊ ದೂರದರ್ಶನಲ್ಲಿ ಅವರು ಸೀತಾರಾಮ್ ಶಾಸ್ತ್ರಿಗಳು ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೊನೆ ಅವ್ರಿಗೆ DVG ಮಸ್ಟ್ ಹ್ಯಾವ್ ಬಿನ್ ಇನ್ ಇಸ್ 80s ಅವಾಗ. ಸೊ ಅವರು DVGನ ಅಡ್ರೆಸ್ ಮಾಡ್ತಾ, DVG ಅವರೇ ನಿಮ್ಮ ಭೀಷ್ಮ ನೇತ್ರಗಳಿಗೆ ಇದು ಹೇಗೆ ಕಾಣುತ್ತೆ ಅಂತ ಕೇಳ್ತಾರೆ. ಭೀಷ್ಮ ನೇತ್ರ ಅಂತೆಲ್ಲ ಹೇಳಿದ್ರ? ಅದಕ್ಕೆ ಶಾಸ್ತ್ರಿಗಳೇ, ನೀವು ನನ್ನನ್ನ ಭೀಷ್ಮ ನೇತ್ರ ಅಂತ ಕರೆದ್ರಲ್ಲ, ಆಕ್ಚುಲಿ ನಂದು ಧೃತರಾಷ್ಟ್ರ ನೇತ್ರ, ನೀವು ಸಂಜಯ. ಅದ್ರಲ್ಲಿ ಎಷ್ಟು ವಿಷಯಗಳನ್ನ ಹೇಳ್ಬಿಟ್ರು ಇಷ್ಟರಲ್ಲೇ ಒಂದ್ ಕಾಮೆಂಟ್ ಅಲ್ಲಿ. ಸೋ ಮಚ್ ಹಿ ಹ್ಯಾಸ್ ಸೋ ಅನ್ಅಸ್ಯೂಮಿಂಗ್. ಹೌದು, ಅಂದ್ರೆ ಹಿ ಲಿವ್ಡ್ ದಟ್ ಲೈನ್, ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟು ಸೀರಿಯಸ್ಲಿ ಅನ್ನೋದನ್ನ ಹಿ ಹ್ಯಾಸ್ ಲಿವ್ಡ್ ಇಟ್ ಆಲ್ ಹಿಸ್ ಲೈಫ್. ಅಂಡ್ ನನಗೆ ಇದೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಈ ಪಾಡ್ಕಾಸ್ಟ್ ಅವ್ರು ಇರಿದ್ರೆ ಎಷ್ಟು ಮಜಾ ಆಗೋದಂತ ಅನ್ಸ್ತಾ ಇದೆ. ಬಟ್ ಟು ದ ಅನ್ಇನಿಷಿಯೇಟೆಡ್, ಶಶಿ ಅವರೇ, ಈ ಎಪಿಸೋಡ್ನ ಕೇಳೋರಲ್ಲಿ ತುಂಬಾ ಜನ DVG ಅವರ ಕೃತಿಗಳನ್ನ ಓದ್ದೇ ಇರೋರು ಇರ್ಬೋದು. ಮಂಕುತಿಮ್ಮನ ಕಗ್ಗ ಕೇಳಿರ್ತಾರೆ. ಇನ್ಫ್ಯಾಕ್ಟ್ ಮಂಕುತಿಮ್ಮನ ಕಗ್ಗ ಓದಿಲ್ಲ ಅಂದ್ರೂ ಐ ಫೀಲ್ ಇಟ್ ಈಸ್ ಪ್ರಾಬ್ಲಿ ಒನ್ ಆಫ್ ದ ಮೋಸ್ಟ್ ಡಿಸ್ಕಸ್ಡ್ ಲಿಟ್ರೇಚರ್ಸ್ ಇನ್ ಕನ್ನಡ. ಅದರ ಅನಾಲಿಸಿಸ್ ವಿಲ್ ಸ್ಪ್ಯಾನ್ ಇನ್ ಟು ಸೋ ಮೆನಿ ಲೈಬ್ರರಿ ಆಫ್ ಇಟ್ಸ್ ಓನ್. ಲೈಬ್ರರಿ ಆಫ್ ಇಟ್ಸ್ ಓನ್. ಅದನ್ನ ಹಾಡಿದ್ದಾರೆ. ಅಂಡ್ ಇಫ್ ಐ ಹ್ಯಾವ್ ರೆಡ್ ಕರೆಕ್ಟ್ಲಿ, ಪೀಪಲ್ ಹ್ಯಾವ್ ಡಾನ್ಸ್ಡ್. ಐ ಥಿಂಕ್ ಡಾನ್ಸ್ ರೆಪ್ರೆಸೆಂಟೇಷನ್ಸ್ ಆಗಿದೆ. ಅದ್ರ ಮೇಲೆ ಮಂಕುತಿಮ್ಮನ ಕಗ್ಗ ಮ್ಯಾಜಿಕ್ ಶೋ ಆಗಿದೆ. It has percolated to that level. In fact, ಅವರೇ SR ರಾಮಸ್ವಾಮಿ ಅಂತ ಹೇಳಿದ್ನಲ್ಲ, he made a very perceptive comment. ಮಂಕುತಿಮ್ಮನ ಕಗ್ಗ has become an industry. True, brilliant. So, to the uninitiated, how does one go about understanding DVG through his work? ಅವ್ರದ್ದು ಎಲ್ಲರಿಗೂ ಅವರು ಸುಲಭವಾಗುವಂತಹ ಬರವಣಿಗೆ ಸಾಕಷ್ಟು ಮಾಡಿದ್ದಾರೆ. ಒಂದು ಬಾಳಿಗೊಂದು ನಂಬಿಕೆ ಅಂತ ಪುಸ್ತಕ ಇದೆ ನೋಡಿ, ಅಲ್ಲಿ DVG ಅವರೇ ಹೇಳ್ಕೊಂಡಿದ್ದಾರೆ. ಸೊ ದ್ಯಾಟ್ ವುಡ್ ಬಿ ಅ ವೆರಿ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ನನ್ನ ಜೀವನದಲ್ಲಿ ಯಾವ ವಿಷಯಗಳು ಒಳ್ಳೆಯವು ಅಂತ ತಿಳ್ಕೊಂಡಿದ್ದೀನೋ ಆ ವಿಚಾರಗಳು ನಮ್ಮ ಜನಕ್ಕೂ ತಿಳಿದಿದ್ರೆ ಅವರ ಜೀವನ ಸ್ವಲ್ಪ ಹಸನಾಗುತ್ತೆ ಅಂತ ನನಗೆ ಅನ್ಸುತ್ತೋ ಅದನ್ನು ಕುರಿತು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಒಬ್ಬ ಮನುಷ್ಯ for his mind to be well formed and also informed, a well formed mind which is well informed also, ಏನೇನಿರಬೇಕು ಅದನ್ನ ಬಹಳ ಸಾರವಾಗಿ ಹೇಳಿದ್ದಾರೆ. ಶಶಿ, ಈ ಬಾಳಿಗೊಂದು ನಂಬಿಕೆ, ಇಟ್ಸ್ ಆಲ್ಸೋ ಸ್ಲಿಮ್ ವಾಲ್ಯೂಮ್, ರೈಟ್? 50-60 ಪುಟ. ಹೌದು, 100 ಪುಟದ ಒಳಗಡೆ ಇದೆ. ಅದರೊಳಗಡೆ ನೋಡಿ, ಅವರು ನಿಮಗೆ ವಿಜ್ಞಾನ ತಂತ್ರಜ್ಞಾನಗಳಿಂದ ಹಿಡಿದು, ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಇರೋರ್ಗು ಬರೀ ಕನ್ನಡ ಭಾಷೆ ನನಗೆ ಗೊತ್ತಿದ್ಯಪ್ಪ ಅಂತ ಹೇಳಿದ್ರು, ವಾಟ್ ಆರ್ ದಿ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್. ಈಗ ವಿಜ್ಞಾನ ಏನ್ ಮಾಡತ್ತಪ್ಪ, ಸುತ್ತಲೂ ಇರೋ ಪ್ರಪಂಚವನ್ನು ಶೋಧಿಸುತ್ತೆ, ಅದು ಹೇಗ್ ಮಾಡುತ್ತೆ, ವಾಟ್ ಈಸ್ ದ ಅಪ್ರೋಚ್ ಆಫ್ ಸೈನ್ಸ್, ವಾಟ್ ಈಸ್ ದ ಅಪ್ರೋಚ್ ಆಫ್ ಫಿಲಾಸಫಿ, ಈ ಥರದನ್ನೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ನಿಮಗ್ ಕಲೆ ಅಂತ ಒಬ್ಬ ಮನುಷ್ಯನಿಗೆ ಯಾಕಿರ್ಬೇಕು, ಒಬ್ಬ ಕಲೆಯನ್ನ ಯಾಕೆ ಆಸ್ವಾದ ಮಾಡಬೇಕು, ಹೀಗೆ ಒಂದು ಬೇಸಿಕ್ ಥಿಂಗ್ಸ್ ಅಬೌಟ್ ಲೈಫ್, ಒಬ್ಬ ಕಲ್ಚರ್ಡ್ ಮನುಷ್ಯನಿಗೆ ಏನು ಗೊತ್ತಿರಬೇಕು ಅದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ತನಗೆ ತಕ್ಕದ್ದೇನೆಂಬುದನ್ನು ಪ್ರತಿಯೊಬ್ಬನು ತನ್ನಷ್ಟಕ್ಕೆ ತಾನು ತಿಳಿದುಕೊಳ್ಳಬೇಕೆಂದರೆ ಅವನಿಗೆ ಲೋಕರೂಢಿಯಿಂದಲೂ ಗುರುವಿನಿಂದಲೂ ಗ್ರಂಥದಿಂದಲೂ ಆ ತಿಳಿವಳಿಕೆ ಬರಲಾರದೆ ಎಂದು ಕೇಳಬಹುದು. ಅದಕ್ಕೆ ಉತ್ತರ ಹೀಗೆ: ಲೋಕದ ರೂಢಿಯು ಗುರುವು ಗ್ರಂಥವು ಅಂಗಡಿಯ ಹಾಗೆ. ಜವಳಿ ಅಂಗಡಿಯಲ್ಲಿ 100 ತರಹದ ಬಟ್ಟೆಗಳಿರುತ್ತವೆ. ಹತ್ತಿಯದು, ರೇಷ್ಮೆಯದು, ತುಪ್ಪಟದ್ದು, ಬಿಳಿಯದು, ಬಣ್ಣದ್ದು ಮೊದಲಾಗಿ. ನಾವು ನಮ್ಮ ಜೇಬನ್ನು, ಹವಾಮಾನವನ್ನು, ಕಣ್ಣಿನ ಇಂಪನ್ನು ನೋಡಿಕೊಂಡು ಆ ಬಟ್ಟೆಗಳ ರಾಶಿಯಿಂದ 1-2 ತುಂಡುಗಳನ್ನು ಆರಿಸಿಕೊಳ್ಳುತ್ತೇವೆ. ಫಲಸರಕು ಮಳಿಗೆಯಲ್ಲಿ ಅಕ್ಕಿ, ರವೆ, ಬೆಲ್ಲ, ಸಕ್ಕರೆ, ತೊಗರಿ, ಅವರೆ, ಹೀಗೆ 100 ಸಾಮಾನುಗಳಿರುತ್ತವೆ. ನಾವು ನಮ್ಮ ಮನೆಯ ಜನಸಂಖ್ಯೆ,
ನಮ್ಮ ತೈಲಿಯ ಭಾರ, ನಮ್ಮ ನಾಲಗೆಯ ಒಪ್ಪಿತ ಇದನ್ನೆಲ್ಲ ಆಲೋಚಿಸಿಕೊಂಡು ವ್ಯಾಪಾರ ಮಾಡುತ್ತೇವೆ. ಹಾಗೆಯೇ ನಮ್ಮ ಸ್ವಭಾವ, ನಮ್ಮ ಸಂದರ್ಭ ಇವೆರಡನ್ನೂ ನಾವು ಕಂಡುಕೊಂಡು ನಮಗೆ ತಕ್ಕ ಗುರಿ ಯಾವುದು, ತಕ್ಕ ದಾರಿ ಯಾವುದು ಎಂಬುದನ್ನು ನಾವೇ ಗೊತ್ತು ಮಾಡಿಕೊಳ್ಳಬೇಕು. ಜೊತೆಗೆ DVG ಅವ್ರನ್ನ ಬೇರೆ ಬೇರೆ ಮುಖಗಳಲ್ಲೂ ಗುರುತಿಸಬಹುದು. ಇವಾಗ ಅವರಿಗೆ ಈ ರಾಜ್ಯಶಾಸ್ತ್ರ ಇದರಲ್ಲೆಲ್ಲ ತುಂಬಾ ಆಸಕ್ತಿ ಇತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇಲ್ಲಿ ದೇಶೀಯ ಸಂಸ್ಥಾನಗಳು ಅಂತೆಲ್ಲ ಇದ್ವು. ನಮ್ಮ ಮೈಸೂರುನು ಒಂದು ದೇಶೀಯ ಸಂಸ್ಥಾನವೇ ಆಗಿತ್ತು, ಪ್ರಿನ್ಸ್ಲಿ ಸ್ಟೇಟ್ಸ್. ಅದರ ವಕ್ತಾರರಾಗಿ DVG ಅವರಿದ್ರು. ಅಂದ್ರೆ ನಮಗ್ ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ದೇಶೀಯ ಸಂಸ್ಥಾನಗಳ ಪರಿಸ್ಥಿತಿ ಏನಾಗ್ಬಿಡುತ್ತೆ, ಶುಡ್ ದೇ ಬಿ ಇಂಟಿಗ್ರೇಟೆಡ್ ಇನ್ ಟು ದ ಇಂಡಿಯನ್ ಫೆಡರಲ್ ಯೂನಿಯನ್ ಅಥವಾ ಅವರ ಸ್ಥಿತಿ ಏನಾಗಿರ್ತಿತ್ತು. ಅದಕ್ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಇವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ರು. ಬ್ರಿಟಿಷ್ ಇಂಡಿಯಾ ಬೇರೆ ಆಗಿತ್ತು, ಪ್ರಿನ್ಸ್ಲಿ ಇಂಡಿಯಾ ಬೇರೆ ಆಗಿತ್ತು. ಅದರ ಪ್ರಕಾರ DVG ಅವರು ವಕಾಲತ್ ಮಾಡಿ ಬೇಕಾದಷ್ಟು ಲೇಖನಗಳನ್ನು ಬರೆದಿದ್ರು. ಅಂಡ್ ಹಿಸ್ ವ್ಯೂಸ್ ವರ್ ಟೇಕನ್ ವೆರಿ ವೆರಿ ಸೀರಿಯಸ್ಲಿ. ದರ್ ಇಸ್ ಆಲ್ಸೋ ಒನ್ ಮೈಸೂರು ಮಹಾರಾಜರಿಗೂ ಮತ್ತೆ ಆಗಿನ ಸೆಂಟ್ರಲ್ ಕಾಂಗ್ರೆಸ್, ಅವಾಗ ಗಾಂಧಿ ಮತ್ತೆ ಪಟೇಲ್ ಅವರು DVGನ ಇಂಟರ್ವ್ಯೂನ್ ಆಗಿ ಇದೊಂದು ರೆಸಲ್ಯೂಷನ್ ಆಗಬೇಕು ಅಂತ ಹೇಳಿ ಮೈಸೂರು ಮಹಾರಾಜರ ಜೊತೆ ಒಂದು ಕಾನ್ವರ್ಸೇಷನ್ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಕೂಡ ಕೇಳಿದೀನಿ. ಅದು ಇಟ್ ಇಸ್ ಅ ಹಿಯರ್ಸೆ, ಬಟ್ DVG ಅವರಿಗೆ ಆ ಎಲ್ಲ ವ್ಯಕ್ತಿಗಳು ಚೆನ್ನಾಗಿ ಗೊತ್ತಿದ್ರು. ಇನ್ಫ್ಯಾಕ್ಟ್ ಆ ರೀತಿ ಕೆಲಸಗಳು. ಇನ್ಫ್ಯಾಕ್ಟ್ ಗಾಂಧಿ ಅವರನ್ನ ಮೊದಲ ಬಾರಿಗೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು DVG ಅವರು. ಗಾಂಧಿ ಅವರು ಬಂದು ಇಲ್ಲಿ ಮೊದಲ ಭಾಷಣ ಮಾಡ್ತಿದ್ದಾಗ ಆರ್ಗನೈಸೇಷನ್ ಕಮಿಟಿನಲ್ಲಿ DVG ಇದ್ರು. ಇನ್ಫ್ಯಾಕ್ಟ್ ಅಟ್ ದ ಬಿಹೆಸ್ಟ್ ಆಫ್ DVG ಗಾಂಧಿ ಫಸ್ಟ್ ಕೇಮ್ ಟು ಬ್ಯಾಂಗ್ಳೂರ್. ಏನ್ ಕಾಂಟ್ರಡಿಕ್ಷನ್ಸ್ ಇದೆ ಅಲ್ಲ ಇವ್ರದೊಂದು ಪರ್ಸನಾಲಿಟಿಯಲ್ಲಿ. ಒಂದ್ ಕಡೆ ನೀವು ಅವರ ಬಾಲ್ಯದಿಂದ ನೋಡ್ತಾ ಇದ್ರೆ 10ನೇ ಕ್ಲಾಸ್ ಫೇಲ್ ಆಗಿದ್ರಂತೆ. ಈಗ ನಾವು ಮಾತಾಡ್ತಿರೋದು ಗಾಂಧೀಜಿಯವ್ರನ್ನ ಬೆಂಗಳೂರು ಕರ್ಕೊಂಡ್ ಬಂದಿರೋದು ಇವ್ರ ಫಸ್ಟ್ ಪದ್ಮಭೂಷಣ್. ಐ ಮೀನ್ ದಟ್ಸ್ ಜಸ್ಟ್ ದ ಕಾಂಟ್ರಡಿಕ್ಷನ್ಸ್ ಅಂಡ್ ಯು ನೋ ಹೌ ಮೆನಿ ಲೈಫ್ಸ್ ಇನ್ ಒನ್ ಲೈಫ್ ಅನ್ನೋದು. ಮಂಕುತಿಮ್ಮನ ಕಗ್ಗ ಬರ್ದವರು 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ರು ಅಂತ ಹೇಳಿದ್ರೆ, how is it even possible to then write something as timeless as ಮಂಕುತಿಮ್ಮನ ಕಗ್ಗ ಅಂತ ಅನ್ಸುತ್ತೆ ನಮ್ಗೆ. ಹೌದು, ಆ ಕಗ್ಗದಲ್ಲಿ ಇಟ್ ಈಸ್ ಹಿಸ್ ಮೆಡಿಟೇಷನ್ಸ್ ಆನ್ ಲೈಫ್. ಅವ್ರು ಅದನ್ನ ಯಾವಾಗ ಬರೀತಿದ್ರು ಅಂದ್ರೆ ಅವ್ರಿಗೆ ನಿದ್ದೆ ಬರ್ದಿದ್ದಾಗ, ಯಾವಾಗ್ಲೋ ಇದ್ದಾಗ, ಯಾವುದೋ ಒಂದು ಚೀಟಿನಲ್ಲಿ ಒಂದು ಕತ್ಲೆ ಎಲ್ಲ ಈ ಕಡೆ ಇದ್ದಾಗ ಏನೋ ಕಾಣಿಸ್ತಿರ್ಬೇಕಾದ್ರೆ ಗೀಚಿಟ್ಟಿರ್ತಿದ್ರು. ದೇವರ್ ಲೇಟರ್ ಕಂಪೈಲ್ಡ್ ಇನ್ ಟು ದಿ ಕಗ್ಗ, ಮಂಕುತಿಮ್ಮನ ಕಗ್ಗ ಅಂತ. ಈ ಹೊತ್ತಿಗೂ ಅವ್ರ ಮ್ಯಾನುಸ್ಕ್ರಿಪ್ಟ್ ಎಲ್ಲ ಸಿಗುತ್ತೆ. ಅದನ್ನ ನೋಡಿದಾಗ ಇನ್ನೊಂದು ಅದಕ್ಕೆ ಕಂಪ್ಯಾನಿಯನ್ ವಾಲ್ಯೂಮ್ ಬರ್ದಿದ್ದಾರೆ, ಮರುಳ ಮುನಿಯನ ಕಗ್ಗ ಅಂತ. ಖೇಲನ ವ್ಯಾಪಾರವಿ ಜಗದ್ವಿಸ್ತಾರ, ಮೂಲ ಕಾರಣನಿದಕ್ಕೆ ಪೂರ್ಣ ಸ್ವತಂತ್ರಂ, ಲೀಲೆಗೆಂದೀ ಚಿತ್ರ ಮೋಹ ವೈರಾದಿಗಳ ಚಾಲವಂ ರಚಿಸಿಹಂ ಮರುಳ ಮುನಿಯ. ಅವ್ರದೇ ಒಂದು ಲೆಟರ್ ಅಲ್ಲಿ ಬರೀತಾರೆ, ಈ ಮಂಕುತಿಮ್ಮನ ಕಗ್ಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು ಅಂತ. ಕಡೆಯ ಸುತ್ತಿನ ತನಕ ಹೋಗಿ ಆಮೇಲೆ ಇದಕ್ಕೆ ಬರಲಿಲ್ಲ. ತೆಲುಗು ಒಂದು ಪುಸ್ತಕಕ್ಕೆ ಬಂತು. DVG ಅವ್ರಿಗೆ ಯಾವತ್ತೂ ಪ್ರಶಸ್ತಿ ಪುರಸ್ಕಾರದ ಬಗ್ಗೆ ತಾತ್ಪರ್ಯವೇ ಇರಲಿಲ್ಲ. ಇವರ ಒಬ್ರು ಸ್ನೇಹಿತರಿದ್ರು, N. ರಘುನಾಥನ್ ಅಂತ. ವಾಸ್ ಅ ಸಬ್ ಎಡಿಟರ್ ಅಟ್ ದ ಹಿಂದೂ, ಎ ವೆರಿ ಲರ್ನಡ್ ಮ್ಯಾನ್. ಅವರು ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಇಂಡಿಗ್ನೇಷನ್ ಅಟ್ ಮಂಕುತಿಮ್ಮನ ಕಗ್ಗ ನಾಟ್ ವಿನ್ನಿಂಗ್ ದ ಅವಾರ್ಡ್. ಒಂದು ಪತ್ರ ಬರೆದಿದ್ದಾರೆ ಇವ್ರಿಗೆ. ಇವರ ಪತ್ರದಲ್ಲಿ ಏನು ಹೇಳಿದ್ದಾರೆ ಗೊತ್ತೇನು? ಅದು ಓದಿ, ಸರಿ, ವಾಟ್ ವುಡ್ ಐ ಡೂ ವಿತ್ ಅ ಲ್ಯಾಕ್ ಆಫ್ ರುಪೀಸ್? ಜ್ಞಾನಪೀಠ ಬಂದಿದ್ರೆ ₹1,00,000 ಬಹುಮಾನ ಕೊಡ್ತಿದ್ರು ಅಂತ. ಡು ಐ ನಾಟ್ ಲುಕ್ ವೆಲ್ ಫೆಡ್? ಕಾಣ್ತಿಲ್ವಾ? ನಾನು ಏನಪ್ಪ ಮಾಡ್ಲಿ? ₹1,00,000 ಇಟ್ಕೊಂಡ್ರೆ ಸರಿ, ನನಗೆ ಊಟ ಮಾಡಕ್ಕಿಲ್ಲ ಅಂತ ಹೇಳಿದ್ರೆ, ಐ ಹ್ಯಾವ್ ಅಮೇಸಿಂಗ್ ಫ್ರೆಂಡ್ಸ್ ಹೂ ಗಿವ್ ಮಿ, ಹೋಸ್ಟ್ ಮೀ ಟು ಟ್ರೀಟ್ಸ್ ಎವ್ರಿ ನೌ ಅಂಡ್ ದೆನ್, ಹಾಗೆ ಅಂತ. ಸೊ ದಿಸ್ ವಾಸ್ ದ ಮ್ಯಾನ್. ನಾಟ್ ಜಸ್ಟ್ ಇನ್ ವರ್ಡ್ಸ್, ಇನ್ ಆಕ್ಷನ್ ಕೂಡ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದು ಟೌನ್ ಹಾಲ್ ನಲ್ಲಿ ಅವರಿಗೆ ಪೌರ ಸನ್ಮಾನ ಇಟ್ಕೊಂಡಿದ್ರಲ್ಲ, ಆವತ್ತು ಎಲ್ಲ ದುಡ್ಡು ಸೇರಿಸಿ ಅವರಿಗೆ ಒಂದು ನಿಧಿ ₹90,000 ಇರ್ಬೇಕಲ್ಲ, ನಿಯರಿಂಗ್ ಎ ಲ್ಯಾಕ್ ಆಫ್ ರುಪೀಸ್ ಅವ್ರಿಗೆ DVG ಅವ್ರಿಗೆ ಅಲ್ಲಿ ಕೊಟ್ರೆ ಸಭೆನಲ್ಲಿ, ಇಮ್ಮಿಡಿಯೇಟ್ಲಿ ಅಲ್ಲಿ ಕೈಗೆ ಬರ್ತಾ ಇದ್ದಂಗೆನೆ ಹಿ ಗೇವ್ ಇಟ್ ಟು ಗೋಖಲೆ ಇನ್ಸ್ಟಿಟ್ಯೂಟ್. ಅವರ ಸಭೆಗೆ ಹೋಗಿದ್ದು ಒಪ್ಕೊಂಡಿದ್ದೇನೆ, ಈ ದುಡ್ಡನ್ನು ನಾನು ಗೋಖಲೆ ಇನ್ಸ್ಟಿಟ್ಯೂಟ್ ಕೊಡ್ತೀನಿ, ಅದಕ್ಕೆ ನೀವು ಒಪ್ಕೊಂಡ್ರೆ, ಹಿ ಹ್ಯಾಡ್ ಸ್ಟಿಪ್ಯುಲೇಟೆಡ್ ಬಿಫೋರ್, ಅವಾಗ ನಾನು ಬರ್ತೀನಿ ಅಂತ. ಅಂಡ್ ಇಟ್ಸ್ ನಾಟ್ ಆಸ್ ಇಫ್ ಹಿ ವಾಸ್, ಐ ಮೀನ್ ಇವ್ರು ಹೇಳ್ದಂಗೆನೆ ಡು ಐ ನಾಟ್ ಲುಕ್ ವೆಲ್ ಫೆಡ್, ಅದು ಒಂದು ಹಾಸ್ಯವಾಗಿ ಒಂದು
ಹ್ಯೂಮರಸ್ ಆಗಿ ಹೇಳಿದ್ದಾರೆ. ಬಟ್ ಇಟ್ಸ್ ನಾಟ್ ಲೈಕ್ ಹಿ ವಾಸ್ ಲೀಡಿಂಗ್ ಎ ವೆರಿ ವೆಲ್ತಿ ಲೈಫ್. ಅಂದ್ರೆ ದುಡ್ಡು ಬೇಕಾಗಿಲ್ಲ, ಅಂದ್ರೆ ಬೇಕಾದಷ್ಟು ಇದೆ ಅನ್ನೋ ಆ ಸನ್ನಿವೇಶ ಏನಿರ್ಲಿಲ್ಲ. ದಿಸ್ ಆಲ್ಸೋ ನೀಡ್ಸ್ ಟು ಬಿ ವ್ಯಾಲಿಡೇಟೆಡ್. ಬಟ್ ದ ಸ್ಟೋರಿ ಇಸ್, ಆ ಟೌನ್ ಹಾಲ್ ಇವೆಂಟ್ ಆದ ನೆಕ್ಸ್ಟ್ ಡೇನೆ ಅವರ ಎದುರುಗಡೆ ಅಂಗಡಿಗೆ ಅಲ್ಲಿ ನಮ್ಮ ಸುಧಾ ಎಡಿಟರ್ ER ಸೇತುರಾಮ್ ನಿಂತ್ಕೊಂಡಿದ್ರಂತೆ. ಅವ್ರು ER ಸೇತುರಾಮ್ ಜ್ಞಾಪಿಸ್ಕೊಂಡಿರ್ತಿದ್ರು. ಒಂದು ಸಣ್ಣ ಸ್ಲಿಪ್ಪು DVG ಅವ್ರ ಮನೆಯಿಂದ ಅಂಗಡಿ ಅವನಿಗೆ 1/4 kg ಕಾಫಿ ಪುಡಿ ಕಳಿಸು, ದುಡ್ಡು ನಂತರ ಕೊಡುತ್ತೇನೆ. ಹೌದು. ಅಂದ್ರೆ ಇನ್ಫ್ಯಾಕ್ಟ್ ಐ ಆಲ್ಸೋ ರೆಡ್ ದಟ್ ಅವ್ರು ಫಸ್ಟ್ ಪಬ್ಲಿಷ್ ಮಾಡಿದಾಗ ಮಂಕುತಿಮ್ಮನ ಕಗ್ಗ, ಅದಕ್ಕೆ ನಾನು ಪಬ್ಲಿಷರ್ ಮಾತ್ರ ಅಂತ ಅಂದ್ರೆ ಹಿ ಡಿಡ್ ನಾಟ್ ಅನೌನ್ಸ್ ದಟ್ ಹೀಸ್ ದ ರೈಟರ್ ಆಫ್ ಮಂಕುತಿಮ್ಮನ ಕಗ್ಗ, ನಾನು ಸಂಪಾದಕರು ಮಾತ್ರ ಅಂತ ಹಾಕೊಂಡಿದ್ರಂತೆ. ಹೌದು ಹೌದು, ವ್ಯಕ್ತಿ ಮುಖ್ಯ ಅಲ್ಲ ವಿಷಯ ಮುಖ್ಯ ಅಂತ ಇತ್ತು. ಮರ ತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನು. ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ, ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಮತ್ತೆಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಗ್ಬಿಡ್ತು ಅಂದ್ರೆ, ಅದು ಬಂದು DVG ಅವ್ರ ಮನೋಧರ್ಮ ಹೇಗೆ ಅಂದ್ರೆ, ಒಂದು ಬರ್ದಿದ್ದನ್ನೆಲ್ಲ ಮತ್ತೆ ಮತ್ತೆ ರಿವೈಸ್ ಮಾಡೋರು. ಒಂದೊಂದು ಹೊಸ ಎಡಿಷನ್ ಬಂದಾಗ್ಲೂ ಅಡಿಷನ್ಸ್ ಮಾಡೋರು, ಎಲ್ಲಿಂದನೋ ನೋಡ್ಕೊಂಡು ಬರ್ದಿಟ್ಕೊಳ್ಳೋದು, ಆಮೇಲೆ ಅದನ್ನ ಪ್ರಿಂಟ್ ಮಾಡೋದು ಎಲ್ಲ. ಸೊ ದ ನೆಕ್ಸ್ಟ್ ಪಬ್ಲಿಕೇಶನ್ ವಿಲ್ ಬಿ ಫರ್ದರ್ ಅಪ್ಡೇಟೆಡ್. ಹಾಗೆ ಮಾಡ್ತಿದ್ರಂತೆ ಅಪ್ ಟಿಲ್ ಎ ಪಾಯಿಂಟ್. There came a point where a senior sub-judge, he came to him, well known to DVG. ಅವ್ರು ಬಂದು ಕೇಳಿದ್ರಂತೆ, ಸ್ವಾಮಿ ನಿಮ್ಗೆ ನಾವ್ ಏನ್ ತಪ್ಪು ಮಾಡಿದೀವಿ, ಅಪಚಾರ ಏನಾದ್ರು ಮಾಡಿದೀವ, ಅಪರಾಧ ಮಾಡಿದೀವ? ಏನ್ ಜಡ್ಜ್ ಸಾಹೇಬ್ರೆ ನೀವು ನನಗ್ ಬಂದು ಹಿಂಗ್ ಕೇಳ್ತಿದ್ದೀರಾ, ಏನ್ ನನ್ನನ್ನ ಒಳಗಿಳಗ ಹಾಕಿಸ್ಬಿಡ್ತಿರೋ ಹೇಗೆ ಅಂತ. ಅಲ್ಲ ಸ್ವಾಮಿ, ನಿಮ್ ಮಂಕುತಿಮ್ಮನ ಕಗ್ಗ ನಾವು ಪೂರ್ತಿ ಬೈಹಾರ್ಟ್ ಮಾಡಿ ಇಟ್ಕೊಂಡಿದ್ವಿ, ಕಂಠಸ್ಥ ಮಾಡಿ ಇಟ್ಕೊಂಡಿದ್ವಿ. ನೀವು ಒಂದೊಂದು ಎಡಿಷನ್ ಬಂದಾಗ್ಲೂ ಮಾರ್ಪಡಿಸ್ತಾ ಇದ್ರೆ ನಮಗ್ ಮತ್ತೆ ಅದನ್ನ ಬೈಹಾರ್ಟ್ ಮಾಡೋದಕ್ಕೆ ಸಮಯ ಎಲ್ಲಿ ಸಿಗುತ್ತೆ? ಇದನ್ನ ಕೇಳ್ತಾ ಇದ್ರೆ ಐ ಆಮ್ ಮೇಕಿಂಗ್ ಅ ನೋಟ್ ಟು ಮೈ ಸೆಲ್ಫ್. ಐ ಟೆಲ್ ಯು ಹೌ ಇಟ್ಸ್ ಎಂಬ್ಯಾರಸಿಂಗ್ ಟು ಅಡ್ಮಿಟ್. ಆದ್ರೂ ಹೇಳ್ತೀನಿ, ನಾನು ನಾಚಿಕೆ ಆಗ್ತಾ ಇದ್ದು ಹೇಳಕ್ಕೆ, ಬಟ್ ಹೇಳಲೇಬೇಕಿಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ತೀನಲ್ಲ, ಅದಕ್ಕೆ ನಾನು ವಾಟರ್ ಮಾರ್ಕ್ ಹಾಕಿರ್ತೀನಿ. ಅಂದ್ರೆ ಇದನ್ನ ಯಾರಾದ್ರೂ ವಾಟ್ಸಾಪಲ್ಲಿ ಡೌನ್ಲೋಡ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಲಿ ಇದು ನಂದೇ ಅಂತ. ಅಂದ್ರೆ ಇದೊಂದೆರಡು ಕಂಪ್ಯಾರಿಸನ್ ನೋಡಿ ನಾನು ಹೇಳ್ತಾ ಇರೋದು, ಅಂದ್ರೆ ಹೌ ಸಿಲಿ ಐ ಆಮ್ ಅಂತ ಈಗ ಅನಿಸ್ತಾ ಇದೆ ನನಗೆ. ನಿಮ್ಗೆ ಅಟ್ ದಿಸ್ ಪಾಯಿಂಟ್ ಇಟ್ ವುಡ್ ಬಿ ಇನ್ಸ್ಟ್ರಕ್ಟಿವ್ ಟು ಲುಕ್ ಅಟ್ ಹಿಸ್ ಲೈಫ್ ಫಿಲಾಸಫಿ. ಇದನ್ನ ಸರ್ರು ಇಲ್ಲಿ ಹೇಳಿದ್ರು ಮುಂಚೆ, ವನಸುಮ ಅಂತ ಅವ್ರದ್ದೊಂದು ಆದರ್ಶ ಇತ್ತು. ನೀವು ಜೀವನಾನ್ ಹೇಗ್ ಬದುಕಬೇಕು ಅಂತ ಹೇಳಿದ್ರೆ, DVGನ ಅಪ್ರೋಚ್ ಮಾಡೋದಕ್ಕೆ ಏನು ಒಂದು ಸುಲಭ ಉಪಾಯ ಅಂತ ಕೇಳಿದ್ರಲ್ಲ, ಯಾವುದೋ ಒಂದು ಕಾಡಲ್ಲಿ ಯಾರಿಗೂ ಕಾಣಿಸ್ತೀರ ಅರಳಿರುವ ಒಂದು ಹೂವಿನಂತೆ ನೀನು ಬದುಕು ಅಂತ. ಬಟ್ ಟು ಲಿವ್ ಲೈಕ್ ಅ ಫ್ಲವರ್ ಇನ್ ದ ಫಾರೆಸ್ಟ್, ದಟ್ ವಾಸ್ ಹಿಸ್ ಲೈಫ್ ಫಿಲಾಸಫಿ. ಇದು ಎಷ್ಟು ಕಷ್ಟ ಇದೆ. Now that I've heard you say this, I think next time I want to put a watermark ನನ್ನ ತಲೆಗೆ ಇದು ಬರುತ್ತೆ. ಇಲ್ಲ ನೋಡಿ, ನಿಮ್ದು ವಾಟರ್ ಮಾರ್ಕ್, ಆ ಹೂಗೂ ವಾಟರ್ ಮಾರ್ಕ್ ಇದೆ. ಇಟ್ಸ್ ಫ್ರೇಗ್ರೆನ್ಸ್, ಇಟ್ಸ್ ಕಲರ್ ಇಸ್ ಇಟ್ಸ್ ವಾಟರ್ ಮಾರ್ಕ್. ಹೌದು. ಹಾಗಾಗಿ ನಾವು ನಮ್ತನನ್ ಬಿಟ್ಕೊಡ್ಬೇಕಾಗಿಲ್ಲ. ಹೌದು. ನಮ್ತನನ್ ಬಿಟ್ಕೊಳ್ತಿರ ಜಗತ್ತಿಗೆ ನಾವೇನೋ ತುಂಬಾ ದೊಡ್ಡ ಉಪಕಾರ ಮಾಡ್ತಿದೀವಿ ಅಂತ ಭಾವನೆ ಅಂತ ಬಿಡ್ಬೇಕು. ನಮ್ತನನ್ ಬಿಡದೆ ಇದು ನಂದು ಅಂತ ಹೇಳೋದಿದೆಯಲ್ಲ, ದಟ್ ಇಸ್ ದಿ ಸಟಲ್ ಡಿಸ್ಟಿಂಕ್ಷನ್. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪವೊಲ್. ಸಹನೆ ಸಮರಸ ಭಾವವಂತಹ ಪರೀಕ್ಷೆಗಳು, ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಮಂಕುತಿಮ್ಮನ್ ಕಗ್ಗದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇಲ್ಲಿ ಮೈಸೂರು ಯೂನಿವರ್ಸಿಟಿ ಅವರ ಡೈರೆಕ್ಟರ್ದೊಂದು ಕಮೆಂಟ್, ನಾವು ವಿ ಶುಡ್ ಬ್ರಿಂಗ್ ಇಟ್ ಅಪ್, ವೆರ್ ಹಿ ಸೆಡ್ ದಟ್ DVG ಅವರು ಬರೀ, ಇದು ಹಮ ನಾಯಕ್ ಅವರು ಹೇಳಿರೋ ಮಾತು, DVG ಅವರು ಬರೀ ಜ್ಞಾಪಕ ಚಿತ್ರ ಶಾಲೆದು ಒಂದೇ ಬರ್ದಿದ್ರೆ ಸಾಕಾಗ್ತಿತ್ತು ಫಾರ್ ಅಸ್ ಟು ನೋ ದಟ್ ಹೀಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ಸ್ ಆಫ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಲಿಟ್ರೇಚರ್ ಅಂತ. ಜ್ಞಾಪಕ ಚಿತ್ರಶಾಲೆ ಇಸ್ 8 ವಾಲ್ಯೂಮ್ಸ್ ಆಫ್ ಪೀಪಲ್ ಹಿ ಹ್ಯಾಸ್ ಅಬ್ಸರ್ವ್ಡ್. ಹೌದು. ಅದನ್ನ ಡಿವೈಡ್ ಮಾಡಿರೋದು ಕಲಾೋಪಾಸಕರು, ಸಾಹಿತ್ಯೋಪಾಸಕರು, ಹಲವರು ಸಾರ್ವಜನಿಕರು ಅಂತ ಬರೆದಿದ್ದಾರೆ. ದೆನ್ ಹಿ ಹಸ್ ಆಲ್ಸೋ ರಿಟನ್ ಅಬೌಟ್ ಪೀಪಲ್ ಹೂ ನೋ ವೇದಾಸ್, ಉಪನಿಷತ್ಗಳ, ವೈದಿಕ ಧರ್ಮ ಸಂಪ್ರದಾಯ. ಹೌದು, ಹಂಗೆಲ್ಲ. ಅಂದ್ರೆ ದೋಸ್ 8 ವಾಲ್ಯೂಮ್ಸ್ ಆಫ್ ಜಸ್ಟ್ ಪೀಪಲ್ ಹಿ ಹಸ್ ಅಬ್ಸರ್ವ್ಡ್, ದ್ಯಾಟ್ ಹ್ಯಾಸ್ ಎನಫ್ ವೆಲ್ತ್. ಅಬ್ಸಲ್ಯೂಟ್ಲಿ. DVG ಅವ್ರ ಬಗ್ಗೆ ಏನಾಗಿದೆ ಅಂದ್ರೆ, ಇವಾಗ ಮಂಕುತಿಮ್ಮನ ಕಗ್ಗಕ್ಕೆ ಬಂದಿರುವಂತಹ ಒಂದು ಖ್ಯಾತಿ, that has sort of eclipsed his other works. But ಅವ್ರದ್ದು ಕಾಂಟ್ರಿಬ್ಯೂಷನ್ ಪ್ರತಿಯೊಂದು ಪುಸ್ತಕ, ಕೆಲವರು ಲೇಖಕರ ಹಾಗಿರುತ್ತಾರೆ, ಏನ್ ಬರೆದ್ರು ದೇ ಟಚ್ ಎವ್ರಿಥಿಂಗ್ ಅಂಡ್ ದಟ್ ಬಿಕಮ್ಸ್ ಗೋಲ್ಡ್ ಅಂತ.
ಸೊ ಇವ್ರು ಬರ್ದಿರೋ ಪುಸ್ತಕಗಳೆಲ್ಲಾರು ಎಲ್ಲಾ ಪುಸ್ತಕಗಳು ಆಯಾ ಸಾಹಿತ್ಯ ಪ್ರಕಾರಗಳಲ್ಲಿ ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಗಿದೆ. ಈಗ ನೋಡಿ, ಜ್ಞಾಪಕ ಚಿತ್ರಶಾಲೆನೆ, ಅದರಲ್ಲಿ DVG ಅವ್ರಿಗೆ ಜೀವನದಲ್ಲೇನೆ ಅವ್ರಿಗೆ ಈ ದಿವಾನರು ಅಂದ್ರೆ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಚೀಫ್ ಮಿನಿಸ್ಟರ್ಸ್, ಆ ಥರ ಒಂದು 5-6 ಚೀಫ್ ಮಿನಿಸ್ಟರ್ಸ್ ಜೊತೆಗೆ ಅವ್ರಿಗೆ ವೈಯಕ್ತಿಕವಾದ ಬಳಕೆ ಇತ್ತು. ದೋಸ್ ದಿವಾನ್ಸ್ ದೆಮ್ಸೆಲ್ಸ್ ಯೂಸ್ ಟು ಲುಕ್ ಅಪ್ ಟು DVG. ಸೊ ದಟ್ ವಾಸ್ ದ ಸ್ಟೇಚರ್ ಆಫ್ ದ ಮ್ಯಾನ್. ಈ ಥರ ಇದ್ದವರು ಸಾಮಾನ್ಯವಾದ ಒಬ್ಬ ಬಂಡಿ ಓಡಿಸೋನ್ ಬಗ್ಗೆ, ಒಬ್ಬ ರಸ್ತೆ ಗುಡಿಸೋನ್ ಬಗ್ಗೆ, ಕೂಲಿ ಕೆಲಸ ಮಾಡೋರ ಬಗ್ಗೆ ಅವ್ರ ಜೊತೆನೂ ತುಂಬಾ ಆತ್ಮೀಯತೆಯಿಂದ ತೊಡಗಿಕೊಳ್ತಾ ಇದ್ರು. ಅವ್ರ ಜೀವನನ ಅವ್ರ ಹತ್ರದಿಂದ ಬಲ್ಲವ್ರು ಹೇಳ್ತಾರೆ, ಗೋಖಲೆ ಇನ್ಸ್ಟಿಟ್ಯೂಟಿಗೆ ಅವ್ರ ಮನೆಯಿಂದ ನಡ್ಕೊಂಡು ಬರ್ತಿರ್ಬೇಕಾದ್ರೆ ರಸ್ತೆ ಮೇಲೆ ಯಾರೇ ಸಿಕ್ಲಿ ಅವ್ರ ಹೆಸರು ಹಿಡಿದು ಮಾತನಾಡಿಸಿ ಅವ್ರ ಜೊತೆ 20 ನಿಮಿಷ ಮಾತಾಡಿ ಬರೋರಂತೆ. he had all that time in the world. ನಮ್ಗಿವತ್ತು 1 ಸೆಕೆಂಡ್ ಮಿಸ್ ಆದ್ರೆ ಏನೋ ಪ್ರಪಂಚ ಮುಳುಗೋಗ್ತಿದೆ. ಅಷ್ಟೆಲ್ಲ ಯಾರು ಕಾಲ್ ಮಾಡಿದ್ರೆ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ, ಸುಮ್ನೆ ಮೆಸೇಜ್ ಮಾಡಕ್ ಆಗಲ್ವಾ ನೀವು ಅಂತ ಅನ್ಸಿಬಿಡುತ್ತೆ, ಕಾಲ್ ಎತ್ಲೋ ಬಿಡು ಅಂತ. ಅಂತದ್ರಲ್ಲಿ DVG ಅವರು ಯಾರು ಸಿಕ್ಕಿದ್ರು ಮತ್ತೆ ಅವರಿಗೆ ಸರ್ಫೇಶಿಯಲ್ ಲೆವೆಲ್ ಅಲ್ಲ, ನಿಮ್ ತಂದೆ ಹೇಗಿದ್ದಾರೆ, ನಿಮ್ ಸೋದರ ಅತ್ತೆ ಷಡ್ಕಂಗ್ ಮಗಳಾಯ್ತಂತೆ, ಮಗು ಆಯ್ತಂತೆ, ಆ ಮಗುಗ್ ಹೆಸರಿಟ್ರ, ಈ ತರದ್ ನಿಮ್ ಊರ್ನಲ್ಲಿ ಏನೋ ಕಳ್ತನ ಆಗಿತ್ತಂತೆ, ಆ ಮಾಲ್ ಸಿಕ್ತ, ಈ ತರದ್ದು. ದಿಸ್ ವಾಸ್ ದ ಲೆವೆಲ್ ಆಫ್ ಡೀಟೇಲ್ ಅಂಡ್ ದಿಸ್ ವಾಸ್ ನಾಟ್ ಅಬೌಟ್ ಒನ್ ಪರ್ಸನ್. ಅವ್ರ ಎನಿಬಡಿ ಹಿ ವುಡ್ ಎನ್ಕೌಂಟರ್ ಆನ್ ದ ರೋಡ್ ಅವ್ರ ಜೊತೆ ಹೀಗೆ ಮಾತಾಡ್ಸೋರು. ನನ್ ತಲೆಗಿದ್ ಬರ್ತಿರುತ್ತೆ, ಲೆಟ್ ಅಸ್ ನಾಟ್ ಸ್ಪೆಂಡ್ ಟೈಮ್ ಇನ್ ಸ್ಮಾಲ್ ಟಾಕ್. ಅವ್ರದ್ದಿರೋದು ನಮ್ಗೆ ಯಾಕೆ, ಇದೆಲ್ಲ ಮಾತುಗಳು ಯಾಕೆ, ಕಾನ್ವರ್ಸೇಷನ್ಸ್ ಹ್ಯಾವ್ ಟು ಬಿ ಎನ್ರಿಚಿಂಗ್, ಡೀಪ್ ಆಗಿರ್ಬೇಕು, ಅದರಿಂದ ನಮ್ಗೆ ಏನಾದ್ರೂ ಒಂದು ಸಿಗ್ಬೇಕು ಅನ್ನೋ ಒಂದು ಮನೋಭಾವ. DVG ಅವ್ರ ಮನೋಭಾವ ಹೇಗಿತ್ತು ಅಂದ್ರೆ, ಅವ್ರನ್ನ ತಮ್ಮನ್ ತಾವು ಕರ್ಕೊಂಡಿದ್ ಬ್ರಹ್ಮಪತ್ತನ ಭಿಕ್ಷುಕ ಅಂತ. ಈ ಜಗತ್ತು ಬ್ರಹ್ಮಂದು ಒಂದು ಪಟ್ಟಣ, ಇದ್ರಲ್ಲಿ ನಾನೊಬ್ಬ ಭಿಕ್ಷುಕ ಅಂತ. ಅವ್ರದೇ ಮಾತು, ಇಲ್ಲಿ ಮಾಡಿದ್ದೆಲ್ಲ ಪೂಜೆ, ಪಡೆದಿದ್ದೆಲ್ಲ ಪ್ರಸಾದ ಅಂತ. ಮಾಡಿದ್ದೆಲ್ಲ ಪೂಜೆ, ಪಡೆದಿದ್ದೆಲ್ಲ ಪ್ರಸಾದ. ಸೊ ಎವ್ರಿ ಕಾನ್ವರ್ಸೇಷನ್ ಟು ಹಿಮ್ ವಾಸ್ ಎನ್ರಿಚಿಂಗ್ ಬಿಕಾಸ್ ಹಿ ವ್ಯೂಡ್ ಲೈಫ್ ಇನ್ ದಿಸ್ ವೇ. ನಾನು ಯಾವ್ದಾದ್ರೂ ಒಂದು ದೊಡ್ಡ ಕೆಲಸನೇ ಮಾಡ್ಬೇಕು ಅಂದ್ರೆ ಅವ್ರಿಗೆ ದೊಡ್ಡದು ಚಿಕ್ಕದು ಅಂತ ಭೇದವೇ ಇರ್ಲಿಲ್ವೇ, ಆ ಥರ ಆಗತ್ತೆ. ಬಿಕಾಸ್ ಹಿ ವಾಸ್ ಇನ್ಫಾರ್ಮ್ಡ್ ಇನ್ ಸಚ್ ಅ ಪರ್ಸ್ಪೆಕ್ಟಿವ್. ಅವರು ಎಲ್ಲರನ್ನ ಕುರಿತೂನು ಬರೆದ್ರು ಈ ಜ್ಞಾಪಕ ಚಿತ್ರಶಾಲೆ ವಾಲ್ಯೂಮ್ಸ್ ನಲ್ಲೇನೆ. ನೀವು ನೋಡಿ, ಇವತ್ತು ಅದನ್ನ ಒಂದು ಹಿಸ್ಟರಿ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಬೆಂಗಳೂರಿನ ಹಿಂದಿನ ಕಾಲಕ್ಕೆ ನೀವು ನೋಡ್ಬೇಕು. ನಾವು ನಮ್ಮೂರು ಬೆಂಗಳೂರು ಬಗ್ಗೆ ಬಹಳ ಪ್ರೀತಿ ಗೌರವ ಇಟ್ಕೊಂಡಿರೋರು. ನಮ್ಮ ಊರು ಸ್ವಲ್ಪ ಹೇಗ್ ಬೆಳೀತಾ ಬಂತಪ್ಪ, ಇಲ್ಲಿ ಹೋಟೆಲ್ ಉದ್ಯಮ ಪ್ರಾರಂಭ ಆಗಿದ್ದು ಹೇಗೆ, ವಾಟ್ ವರ್ ದ ಫಸ್ಟ್ ಹೋಟೆಲ್ಸ್ ಇನ್ ಬೆಂಗಳೂರು ಲೈಕ್ ಅಂತ ಕೇಳಿದ್ರೆ DVG ಅದನ್ನ ದಾಖಲು ಮಾಡಿಕೊಟ್ಟಿದ್ದಾರೆ. ಅಂಡ್ ಅವರು ಇದನ್ನ ನೋಡಿದ್ದಕ್ಕೂ ಬರೆದಿದ್ದಕ್ಕೂ ಕಾಲದಲ್ಲಿ 50 ವರ್ಷಗಳ ಅಂತರ ಇತ್ತು. 50 ವರ್ಷಗಳ ಆದ್ಮೇಲೆ ನೆನಪಿಸ್ಕೊಂಡು ಬರೀತಾ ಇರೋದು, he goes into such excruciating degree of detail. ಇದು ಪೂರ್ವ ದಿಕ್ಕಿನಲ್ಲಿ 4ನೇ ಕ್ರಾಸ್ನಲ್ಲಿ 5ನೇ ಮನೆ, ಆ ಮನೆ ಮೇಲ್ಗಡೆ ಮಹಡಿನಲ್ಲಿ ಇದೊಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಕೆಳಗಡೆ ಒಂದು ಬಾಳೆಹಣ್ಣು ಮಂಡಿ ಇತ್ತು. ದಿಸ್ ಇಸ್ ದ ಲೆವೆಲ್ ಆಫ್ ಡೀಟೇಲ್ ಟು ವಿಚ್ ಹಿ ಗೋಸ್. ಇದು ಎಲ್ಲಿ ಓದಬಹುದು? ಜ್ಞಾಪಕ ಚಿತ್ರಶಾಲೆ. ಮತ್ತೆ ಈ ರೀತಿ ಅತಿ ಸಾಮಾನ್ಯರ ಬಗ್ಗೆನೂ ಬರೆದಿದ್ದಾರೆ. ನಾನು ಹೇಳದ್ನಲ್ಲ, ಬಂಡಿ ರಸೂಲ್ ಖಾನ್ ಅಂತ ಒಬ್ಬರ ಬಗ್ಗೆ ಬರೆದಿದ್ದಾರೆ. ಬಂಡಿ ಹೊಡೆಯುವ ರಸೂಲ್ ಖಾನನಿಗೂ ನನ್ನ ತಂದೆಗೂ ಗಾಢವಾದ ಸ್ನೇಹ. ಈ ಸ್ನೇಹ ಗೋಷ್ಠಿಗೆ ಸೇರಿದ್ದವರು ಸುಬ್ಬಾ ಭಟ್ಟರು, ರಾಮಚಂದ್ರಾಚಾರ್ಯರು ವಗೈರೆ. ಮಿತ್ರಗೋಷ್ಠಿಯಲ್ಲಿ ರಸೂಲ್ ಖಾನರು ಸೇರಿದ್ದರು. ಈ ಗೋಷ್ಠಿ ಸೇರಿದಾಗ ನನ್ನ ಭವಿಷ್ಯ ಚರ್ಚೆಗೆ ಬರುತ್ತಿತ್ತು. ನನ್ನ ತಂದೆ ಪರಸ್ಥಳದ ಓದು ಸಾಧ್ಯವೇ ಇಲ್ಲವೆಂದು ಹೇಳುತ್ತಿದ್ದರು. ಮಿಕ್ಕವರು ಒಂದು ಕ್ಷಣ ಹೀಗೆ ಒಂದು ಕ್ಷಣ ಹಾಗೆ ತೂಗಾಡುತ್ತಿದ್ದರು. ರಸೂಲ್ ಮಾತ್ರ ಮಿಕ್ಕವರ ಮಾತು ಮುಗಿದ ಮೇಲೆ ತನ್ನ ತೀರ್ಮಾನ ಹೇಳುತ್ತಿದ್ದರು. ನೀವೆಲ್ಲ ಏನಾದರೂ ಹೇಳಿ, ಆ ಹುಡುಗನನ್ನ ಓದಿಸಲೇಬೇಕು. ನನ್ನ ಕೈಲಾಗುವಷ್ಟು ನಾನು ಮಾಡಿಬಿಡ್ತೇನೆ. ಅದೇನು ಅಂತೀರೋ, ಶನಿವಾರ ನಾನು ಹೇಗಿದ್ರು ಬಂಡಿ ಹೊಡೆದುಕೊಂಡು ರಾಬರ್ಟ್ಸನ್ ಪೇಟೆಗೆ ಹೋಗ್ತೇನೆ. ಅಲ್ಲಿಂದ ಬೌರಿಂಗ್ ಪೇಟೆ 3-4 ಮೈಲಿ. ಆ ಹುಡುಗನನ್ನ ನಾನು ನನ್ನ ಗಾಡಿಯಲ್ಲಿ ಹಾಕ್ಕೊಂಡು ಬೌರಿಂಗ್ ಪೇಟೆ ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಟಿಕೆಟ್ ತೆಗೆದುಕೊಟ್ಟು ₹1 ಕೈ ಖರ್ಚಿಗೆ ಕೊಡ್ತೇನೆ. ಅವನು ತಿರುಪೆ ಮಾಡಿಕೊಂಡಾದ್ರೂ ಅಲ್ಲಿಯೇ ಓದ್ಲಿ, ಅವನ ಓದಂತೂ ನಡೆಯಲೇಬೇಕು. ರಸೂಲ್ ಖಾನರ ಈ ಮಾತನ್ನು ಕೇಳಿ ಎಲ್ಲರೂ ಬೆರಗಾದರು. ಇವನಿಗೇನು ಇಷ್ಟು ಹಠ? ಒಂದು ಅಕ್ಷರ ಕಂಡವನಲ್ಲ, ಮನೆಯಲ್ಲಿ ಊಟಕ್ಕೆ ಪರದಾಟ. ಆದರೆ ಇದು ಯಾತರ ಧೈರ್ಯ ಎಂದರು. ರಸೂಲ್ ಖಾನ್ ಸಾಹೇಬರು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು, ನನಗೆ ಏನೋ ಅಲ್ಲಿ ಹೇಳ್ತದೆ ಹೀಗೆ ಮಾಡಬೇಕಂತ ಎಂದರು.
ಅಲ್ಲಿಂದ ಮುಂದಿನ ಶನಿವಾರ ನನ್ನ ಪ್ರಯಾಣ. ಈ ಥರದವ್ರ ಬಗ್ಗೆನೂ ಬರೆದಿದ್ದಾರೆ. ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರು, ಕೆ ಶೇಷಾದ್ರಿ ಅಯ್ಯರ್, ಈ ಥರ ದಿವಾನ್ಸ್ ಆಫ್ ಮೈಸೂರು ಬಗ್ಗೆ ಬರೆದಿದ್ದಾರೆ. ವೇದ ವಿದ್ವಾಂಸರ ಬಗ್ಗೆ ಬರೆದಿದ್ದಾರೆ. ಫಿಲಾಸಫಿ ಪ್ರೊಫೆಸರ್ಸ್ ಬಗ್ಗೆ ಬರೆದಿದ್ದಾರೆ. ಯಾರು ಪಬ್ಲಿಕ್ ಇಂಟೆಲೆಕ್ಚುವಲ್ಸ್ ಅಂತ ಏನು ಹೇಳ್ತೀವಿ, ಪಬ್ಲಿಸಿಸ್ಟ್ಸ್ ಅಂತ ಅವಾಗ ಮುಂಚೆ ಕರೆಯೋರು, ನಾವು ದ ಟರ್ಮ್ ಹ್ಯಾಸ್ ಬಿಕಮ್ ಅನ್ಫಾರ್ಚುನೇಟ್ಲಿ ಡಿಬೇಸ್ಡ್, ಆ ಥರದವ್ರ ಬಗ್ಗೆ ಬರೆದಿದ್ದಾರೆ. ವಾಟ್ ವರ್ ದಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಇನ್ ಕರ್ನಾಟಕ, ಅದರ ಬಗ್ಗೆ ಬರೆದಿದ್ದಾರೆ. ಸೊ ನೀವು ಅದನ್ನ ಯಾವ ಒಂದು ದಿಕ್ಕಿನಿಂದನೂ ಆಲೋಚನೆ ಮಾಡಿ, ಅದೊಂದು ಸಂಸ್ಕೃತಿ, ಇತಿಹಾಸ, ಬರೀ ಹ್ಯೂಮನ್ ಇಂಟ್ರೆಸ್ಟ್ ಇಂದ ನೋಡ್ತೀರಾ, ಹ್ಯೂಮನ್ ಇಂಟ್ರೆಸ್ಟ್ ಸಾಕಷ್ಟಿದೆ. ಸರಳವಾದ ಗದ್ಯದಲ್ಲಿ ಬರೆದಿದ್ದಾರೆ. ಇದನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ, ದೀಸ್ ವರ್ ಡಿಕ್ಟೇಟೆಡ್, ಉಕ್ತ ಲೇಖನಗಳಾಗಿ ಬರೆಸಿದ್ರು. ಎಷ್ಟೋ ಅವರು 1955 ಆದ್ಮೇಲೆ ಬರೆದಿದ್ದನ್ನೆಲ್ಲ ಉಕ್ತ ಲೇಖನಗಳಾಗಿ ಹೇಳಿ ಬರ್ಸಿದ್ದು. ಅವ್ರು ಬರ್ದಿದ್ದು ಸಾಕಷ್ಟು ಪ್ರಫೌಂಡ್ ಆಗಿ ಬರ್ದಿದ್ರು. ನಮ್ಮ ಕನ್ನಡ ಭಾಷೆ ಜನರ ಮಾತಿನಲ್ಲಿ ಹೇಗಿರುತ್ತೋ ಆ ರೀತಿನೂ ಬರ್ದಿದ್ದಾರೆ. ಜೊತೆಗೆ ಅದ್ರಲ್ಲಿ ಒಂದು ಪರಿಷ್ಕಾರ ಇದೆ. ಆದ್ರೆ ಆ ಪರಿಷ್ಕಾರ ನಮಗ್ ಭಾರ ಅಂತ ಅನ್ಸೋಲ್ಲ. ಮತ್ತೆ ಆ ಹೂವಿಂದ ಎಕ್ಸಾಂಪಲ್ ತಗೊಂಡ್ರೆ, ದ ಕಲರ್ಸ್ ಕ್ಯಾನ್ ಬಿ ಸೋ ಕಾಂಪ್ಲಿಕೇಟೆಡ್. It can have a variety, a riot of colors will be seen in the flower, but it is easy on the eye because it is natural. ಅದು ಅವರ ದೃಷ್ಟಿಕೋನ ಆಗಿತ್ತು. ಬಾನೊಳಿರುವುದೇ ಪಕ್ಷಿ ಪಾರ್ವದಾರಿಯ ನಕ್ಷೆ, ಮೀನು ನೀರೊಳು ನುಸುಳೆ ಪಥ ನಿಯಮವಿಹುದೇ, ಏನೋ ಜೀವನವ ನೆಳೆವುದೇನೋ ನೂಕುವುದದನೋ, ನೀನೊಂದು ಗಾಳಿಪಟ ಮಂಕುತಿಮ್ಮ. ಅಂಡ್ ಕನ್ಸ್ಟ್ರಕ್ಷನ್ಸ್, ಕೆಲವು DVG ಮಾಡಿರುವಂತಹ ಕನ್ಸ್ಟ್ರಕ್ಷನ್ಸ್, ನೀವು ಅದನ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಎಪಿಸೋಡ್ ನಲ್ಲಿ ಪುರುಷ ಪ್ರಯತ್ನ, ಜೀವನೋತ್ಸಾಹ, ಲೋಕಸ್ನೇಹ, ಅದು DVG ಕನ್ಸ್ಟ್ರಕ್ಷನ್. ಸಂಸ್ಕೃತಿಯಿಂದ ಒಂದು ಪುಸ್ತಕದಲ್ಲಿ ಬರೀತಾರಲ್ಲ, ಅದರಲ್ಲಿ ಸಂಸ್ಕೃತಿ ಅಂದ್ರೆ ಏನು ಅಂತ ಅದೂನು ನೋಡಿ. ಇವಾಗ ನಮಗೆ ಈ ಹೊತ್ತಿಗೆ ರೆಲೆವೆನ್ಸ್ ಅಂತ ಹೇಳ್ತಿದ್ದೀರಲ್ಲ, ದಿಸ್ ಇಸ್ ರೆಲೆವೆಂಟ್ ಟು ಆಲ್ ಟೈಮ್. ಐ ಆಮ್ ಸೋ ಗ್ಲಾಡ್ ಸರ್ ಯು ಬ್ರಾಟ್ ಇಟ್ ಅಪ್. ಸುಸಂಸ್ಕೃತನ ಲಕ್ಷಣಗಳು ಅಂತ ಬರ್ದಿದ್ದಾರೆ. ಸುಸಂಸ್ಕೃತ ಸಂಸ್ಕೃತಿ ಅಂತಲೇ ಒಂದು ಪುಸ್ತಕ ಇದೆ. ಈ ಬಾಳಿಗೊಂದು ನಂಬಿಕೆ ಇದೆಯಲ್ಲ, ಅದಕ್ಕೆ ಒಂದು ಕಂಪಾನಿಯನ್ ವಾಲ್ಯೂಮ್ ಅಂತ ತಗೋಬಹುದು. ಮತ್ತೆ ಸಣ್ಣ ಪುಸ್ತಕ, ಒಂದು 100 ಪೇಜ್ ಒಳಗಡೆ ಆಗೋಗುತ್ತೆ, ಎಲ್ಲರೂ ಓದಬಹುದಾದಂತಹ ಒಂದು ಪುಸ್ತಕ. ಅಲ್ಲಿ ಒಂದು ಹೇಳ್ತಾರೆ, 5 ಲಕ್ಷಣಗಳು ಕೊಡ್ತಾರೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎ ಕಲ್ಚರ್ಡ್ ಮ್ಯಾನ್. ನೀವು ಇದಿಷ್ಟನ್ನ ಇಟ್ಕೊಳ್ಳಿ, ಟ್ರೈ ಟು ಇನ್ಕಲ್ಕೇಟ್ ಇನ್ ವಾಟ್ ಎವರ್ ಸ್ಮಾಲ್ ಮೆಷರ್, ಚಾನ್ಸಸ್ ಆರ್ ಯುವರ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಏನ್ ಹೇಳ್ತಾರೆ, ಇದು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಸ್ವಸ್ಥಾನ ಪರಿಜ್ಞಾನ ಅಂತ ಹೇಳ್ತಾರೆ. ಸ್ವಸ್ಥಾನ ಪರಿಜ್ಞಾನ ಮೊದಲು ನಮ್ಮ ಜೀವನದ ಸ್ಟಾರ್ಟಿಂಗ್ ಪಾಯಿಂಟ್ ನಮಗ್ ನಾವೇ. ವಿ ಆರ್ ದ ಲೋಕಸ್ ಆಫ್ ಅವರ್ ಓನ್ ಪರ್ಸನಾಲಿಟಿ. ಸೊ ನೀನ್ ಸರಿಯಾಗಿ ತಿಳ್ಕೊ. ನೀನ್ ಒಬ್ನೇ ಇಲ್ವಲ್ಲ, ಸಮಾಜದಲ್ಲಿ ಇದೆಯಾ, ಮನೇಲಿ ಇದೆಯಾ, ಸುತ್ತಮುತ್ತಲು ಜನ ಇದ್ದಾರೆ. ಸೊ ನಿನ್ ಜೊತೆ ನೀನ್ ಒಬ್ನೇ ಇದ್ದಾಗ ಹೇಗಿರ್ತ್ಯಾ, ಸಮಾಜದ ಜೊತೆ ಇದ್ದಾಗ ಹೇಗಿರ್ತ್ಯಾ. ಅವ್ರು ಹೇಳ್ತಾ ಇದ್ರಂತೆ, ಸುಖ ಅನ್ನೋದು ಮನುಷ್ಯನಿಗೆ ಒಂದು ಬಿಂದುಗಳ ತರ ಬರ್ತಿರತ್ತಂತೆ, ಇನ್ ಡ್ರಾಪ್ಸ್. ಅದು ಬಂದಾಗ ಯು ಶುಡ್ ನೆವರ್ ಲೂಸ್ ಅನ್ ಆಪರ್ಚುನಿಟಿ ಟು ಎಂಜಾಯ್. ಯಾಕೆ ಸುಖ ನಿಮಗೆ ಅಷ್ಟು ಒಂದು ಡ್ರಾಪ್ಲೆಟ್ಸ್ ಆಗಿ ಬರ್ತಿರತ್ತೆ. ದುಃಖ ಹಾಗಲ್ಲ, ಸಮುದ್ರದ ಅಲೆಗಳ ತರ ಬರ್ತಿರತ್ತೆ. ನಿಮಗ್ ಬೇಡ ಅಂದ್ರೂ ಬರ್ತಾರೆ, ಯು ವಿಲ್ ಬಿ ಸ್ವೆಪ್ಟ್ ಅವೇ ಬೈ ದೋಸ್ ವೇವ್ಸ್. ಹೀಗಾಗಿ ಡೋಂಟ್ ಲೂಸ್ ಅನ್ ಆಪರ್ಚುನಿಟಿ ಟು ಬಿ ಹ್ಯಾಪಿ ಅಂತ ಹೇಳ್ತಿದ್ರು. ಇದು ಮೊದಲನೇದು, ಸ್ವಸ್ಥಾನ ಪರಿಜ್ಞಾನ. ಇನ್ನೊಂದು, ಅಂಡರ್ಸ್ಟ್ಯಾಂಡ್ ಅದರ್ ಪೀಪಲ್ಸ್ ಇಂಟೆಂಟ್ಸ್. ಪರೇಂಗಿತ ಪರಿಗ್ರಹಣ ಅಂತ ಹೇಳೋರು. ಪರರು ಅಂದ್ರೆ ಬೇರೆಯವರು. ಇಂಗಿತ, ಅವ್ರು ಏನ್ ಆಲೋಚನೆ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಂತ. ಬಿಕಾಸ್ ದಟ್ ಇಸ್ ಆಲ್ ಅಬೌಟ್ ಎಂಪಥಿ. ಇನ್ನೊಬ್ಬರ ಜೊತೆ ನೀನ್ ಇರ್ತಿದ್ಯಾ ಅಂತ ಹಿಂದಿನ ಪಾಯಿಂಟ್ ಅಲ್ಲಿ ಹೇಳಿದ್ರು. ಇರ್ತಿದ್ದಾಗ ಅವ್ರು ಹೇಳಿ ನಿಮಗ್ ಅವ್ರ ಮನೋಭಾವ ಗೊತ್ತಾಗೋದಕ್ಕೆ ಮುಂಚೆ ಟ್ರೈ ಟು ಫಿಗರ್ ಔಟ್ ವೇರ್ ಈಸ್ ಕಮಿಂಗ್ ಫ್ರಮ್. One brilliant illustration where it comes to the fore is when he meets Bangalore Nagaratnamma. Or Bangalore Nagaratnamma, bada ಹೆಸರುವಾಸಿ ಮ್ಯೂಸಿಷಿಯನ್, ಬಟ್ ಶಿ ಫೆಲ್ ಇನ್ ಟು ಬ್ಯಾಡ್ ಟೈಮ್ಸ್ ಅಟ್ ದಿ ಎಂಡ್. ಓಕೆ, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ DVG ಅವ್ರು ನೋಡಕ್ ಹೋಗ್ತಾರೆ. ನೋಡಕ್ ಹೋದಾಗ ನಾಗರತ್ನಮ್ಮ ವಿತ್ ಎ ಲಾಟ್ ಆಫ್ ಪಾಯ್ಗ್ನೆನ್ಸಿ ಶಿ ಸೇಸ್, ನಾನು ಹುಟ್ಟಿದ್ದು ನಾಗರತ್ನ, ನನ್ನ ಲೈಫು ಇಟ್ ವಾಸ್ ಲೈಕ್ ಭೋಗರತ್ನ, ಇವಾಗ ನಾನು ಐ ಹ್ಯಾವ್ ಬಿಕಮ್ ರೋಗರತ್ನ. ಆವಾಗ DVG ಲುಕ್ಸ್ ಅಟ್ ಹರ್ ಅಂಡ್ ಸೇಸ್, ಲುಕ್, ಯಾಕಮ್ಮ ನೀ ಬೇಜಾರು ಮಾಡ್ಕೊಂತೀಯಾ, ನೀನು ರಾಗರತ್ನ, ಜೊತೆಗೆ ನೀನು ತ್ಯಾಗರಾಜ ಸಮಾಧಿ ಕೊಟ್ಟಿರೋದು ನೋಡಿದ್ರೆ ನೀನು ತ್ಯಾಗರತ್ನ ಕೂಡ ಅಂತ ಹೇಳಿ ಹಿ ಪೆಪ್ಸ್ ಹರ್ ಅಪ್. ರಿಮಾರ್ಕಬಲ್ ಮ್ಯಾನ್. ಇನ್ನೊಂದು ಅವ್ರು ಹೇಳ್ತಾರೆ ಸ್ವಾರ್ಥ ನಿಯಮನ ಅಂತ.
ಅವ್ರ ಸ್ವಾರ್ಥನ ಬಿಟ್ಬಿಡಿ, ಸಾಯಿಸ್ಬಿಡಿ, ಮರ್ಡರ್ ಮಾಡ್ಬಿಡಿ ಅಂತೆಲ್ಲ ಹೇಳಲ್ಲ. ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ನಮ್ಮ ಎದುರುಗಡೆ ಒಂದು ನೀರಿನ ಬಾಟ್ಲ್ ಇದೆ, ಇದು 1 ಲೀಟರ್ ನೀರಿನ ಬಾಟ್ಲು. ಇದರಲ್ಲಿ 5 ಲೀಟರ್ ನೀರು ತುಂಬಸಕ್ ಹೋದ್ರೆ ಚೆಲ್ಲು ಹೋಗುತ್ತೆ, ನೀರು ಪೋಲಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ 1 ಲೀಟರ್ ಬಾಟ್ಲು ಅಂತ ಗೊತ್ತಿದ್ರೆ ನಿಯಮನ ಮಾಡ್ಕೊಳ್ತೀವಿ, 1 ಲೀಟರ್ ಇನ್ನೊಂದ್ ಸ್ವಲ್ಪ ಕಡಿಮೆನೆ ಹಾಕ್ತಿವಿ. ಅದು ಸ್ವಾರ್ಥ ನಿಯಮನ. ಸಮನ್ವಯ ದೃಷ್ಟಿ ಅಂತ. ವಾಟ್ ಇಸ್ ದ ಅದರ್ ಸೈಡ್ ಆಫ್ ದ ಕಾಯಿನ್? ನೀನ್ ಅದನ್ನ ಸರಿಯಾಗಿ ತಿಳ್ಕೊಂಡಿದ್ಯಾ? ಎರಡನ್ನೂ ತಿಳ್ಕೊಂಡ್ರೆ ಯು ವಿಲ್ ಫೈಂಡ್ ದ ಗೋಲ್ಡನ್ ಮೀನ್. ಯು ಮೈಟ್ ಬಿ ಏಬಲ್ ಟು ಪರ್ಸೀವ್ ಸೋ ಮೆನಿ ಡಿಮೆನ್ಷನ್ಸ್ ಬಿಕಾಸ್ ಆಫ್ ಟೆಕ್ನಾಲಜಿ. 7D, 8D, 10D, 30D ಎಲ್ಲ ಹೇಳ್ತಾರೆ. ಹ್ಯಾವ್ ಯುವರ್ ಸೆನ್ಸಸ್ ಗ್ರೋನ್? ವಾಟ್ ನಿಮ್ಗಿರೋದೇ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅದೇನು ಬೆಳೆದಿಲ್ವಲ್ಲ. ಸೊ ದಟ್ ವಾಸ್ ಹಿಸ್ ಐಡಿಯಾ ಆಫ್ ಸಮನ್ವಯ ದೃಷ್ಟಿ. ನನಗೆ ಇದರಲ್ಲಿ ವಾಟ್ ಇಸ್ ಅಸ್ಟಾನಿಶಿಂಗ್ ಆಲ್ಸೋ, ಆರ್ ರಾದರ್ ಐ ಆಮ್ ವಂಡರಿಂಗ್ ಇಸ್, ಇವತ್ತು ನಾವು ಎಲ್ಲ ಕಡೆ ಇದು ನಾಟ್ ಸೀಯಿಂಗ್ 2 sides ಆಫ್ ದ ಕಾಯಿನ್, ಇದು ನಾವೆಲ್ಲಿ ನೋಡ್ತೀವಿ? ಬಿಕಾಸ್ ಆಫ್ ಹೌ ವಿ ಸಿ ಪೀಪಲ್ ಆರ್ಗ್ಯೂವಿಂಗ್ ಟ್ವಿಟರ್ ಅಲ್ಲಿ, ಜಗಳಾಡ್ತಿರೋದು, ನ್ಯೂಸ್ ಚಾನಲ್ಸ್ ಅಲ್ಲಿ ನೋಡ್ತೀವಿ. ಅಯ್ಯೋ, ಜನ 2 ಸೈಡ್ ನೋಡ್ತಾ ಇಲ್ಲ ಅಂತ. ಆದ್ರೆ DVG ಅವರು ಇದು ಬರ್ದಾಗ ಅವ್ರದನ್ನ ಎಲ್ಲಿ ಅಬ್ಸರ್ವ್ ಮಾಡಿರಬಹುದಂತ. ಅವ್ರಿಗೂ ಈ ತರದ ಸಮಾಜದಲ್ಲಿ ಎಲ್ಲಾ ಕಾಲದಲ್ಲೂ ಎಲ್ಲಾ ತರದ ಜನನೂ ಇರ್ತಾರಲ್ವಾ. ವಿ ಆರ್ ಸೀಯಿಂಗ್ ದಿ ಜರ್ಮ್ಸ್ ಆಫ್ ದೀಸ್ ಇಲ್ ಒಮೆನ್ಸ್ ಹ್ಯಾವ್ ಬೀನ್ ಆಂಪ್ಲಿಫೈಡ್ ಇನ್ ಅವರ್ ಟೈಮ್ಸ್. ಕರೆಕ್ಟ್. ಯಾಕೆ? ದ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಹ್ಯಾಸ್ ಬಿಕಮ್ ಪ್ರಾಲಿಫರೇಟೆಡ್. ಕರೆಕ್ಟ್. ಹೌದು. ಎಲ್ಲರಿಗೂ ಸಿಗ್ತಾ ಇದೆ ಇವಾಗ. ಅವಾಗ ಎಲ್ಲೋ ಒಂದ್ ಕಡೆ ಇರ್ತಿತ್ತು, ಬಿಕಾಸ್ ದ ಮ್ಯಾನ್ ವಾಸ್ ಸೋ ಪರ್ಸೆಪ್ಟಿವ್. ಎಲ್ಲೋ ಒಂದ್ ಸಣ್ಣದಾಗಿರೋ ವಿಷಯನೇ ತೆಗೆದುಕೊಂಡು ಹಿ ಹ್ಯಾಡ್ ದಟ್ ಕೀನ್ ಇನ್ಸೈಟ್ of mind to go to the heart of the issue. ಅದ ಹೇಳ್ತೀನಿ, ಗೋಖಲೆ ಇನ್ಸ್ಟಿಟ್ಯೂಟ್ ಇಂದ ಬರೋ 20 ನಿಮಿಷ ಮಾತಾಡ್ತಾ ಇದ್ರಲ್ಲ, ಇದು ಅಲ್ಲೇ ಗೊತ್ತಾಗಿದೆ ಅವ್ರಿಗೆ. ಇದು ಅಲ್ಲೇ ನೋಡಿದಾರ ಅವರು. Absolutely. ಈಗ ನಡೀತಾ ಇದೆ ಇದು ಬರ್ದ್ಬಿಡೋಣ. ಇಲ್ಲಿ ಸಮನ್ವಯ ಜ್ಞಾನ ಇಲ್ಲ. ಪೂರ್ತಿ ನೀವೇ ಕ್ಲಿಂಚಿಂಗ್ ಎವಿಡೆನ್ಸ್ ನೀವೇ ಕೊಟ್ರಲ್ಲ ಇವಾಗ. ಮತ್ತೆ ಅವರು ಇದೆಲ್ಲ ಇದ್ದಾಗ್ಲೂ ಸುಮ್ನೆ ಯಾವಾಗ್ಲೂ ಮುಖ ಗಂಟು ಹಾಕೊಂಡು ಕೂತಿರ್ಬೇಡಿ, ಸ್ವಲ್ಪ ನಗಿ. ಹಾಗಾಗಿ 5ನೇ ಪಾಯಿಂಟ್, ದಿ 5th characteristic feature is ಸರಸತೆ. Be gentle, have a sense of refinement to your works and actions. ಅವಾಗ ಚೆನ್ನಾಗಿರುತ್ತೆ ಅಂತ. ಅವರು ಸಾಹಿತ್ಯದ ಬಗ್ಗೆನೂ ಹೇಳ್ತಾ ಇದ್ದಿದ್ದೇನೆ. ದಿ ಹೈಯೆಸ್ಟ್ ಯೂಸ್ ಆಫ್ ಲಿಟ್ರೇಚರ್ ಇಸ್ ಗ್ರೇಸ್ ಅಂಡ್ ಸೆರೆನಿಟಿ. ಹೀಗಾಗಿ ಅವ್ರು ಭಗವದ್ಗೀತೆ ಮೇಲೆ ಅವ್ರು ಬರ್ದಿರೋ ವ್ಯಾಖ್ಯಾನಕ್ಕೆ ಹೆಸರು ಕೊಟ್ಟಿದ್ದು ಜೀವನ ಧರ್ಮ ಯೋಗ ಅಂತ. ಅವ್ರಿಗೆ ಎಷ್ಟೋ ಪುಸ್ತಕದಲ್ಲಿ ನೀವು ನೋಡಿದ್ರೆ ಈ ಜೀವನ ಅಂತ ಪದ ಮತ್ತೆ ಮತ್ತೆ ಬರ್ತಿರುತ್ತೆ. ಜೀವನ ಧರ್ಮ ಯೋಗ, ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಕರ್ನಾಟಕ ಜನಜೀವನ ಮತ್ತು ಅರ್ಥ ಸಾಧಕ ಪತ್ರಿಕೆ ಅವ್ರು ನಡೆಸ್ತಾ ಇದ್ದಿದ್ ಒಂದು ಪೀರಿಯಾಡಿಕಲ್ ಹೆಸರು. ಇದೇ ರೀತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಜೀವನ ಅಂತ ಬರೆಯೋರು. ಹೀಗಾಗಿ ಆಗಿನ ಕಾಲದವ್ರಿಗೆಲ್ಲ ನಾವಿರೋ ಈ ಜೀವನ ಇದು ತುಚ್ಛವಾದದ್ದಲ್ಲ. ಇಟ್ ಇಸ್ ನಾಟ್ ಸಮಥಿಂಗ್ ಬೇಸಲ್, ಇಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ಲುಕ್ ಡೌನ್ ಅಪಾನ್ ಅಂತ ಇತ್ತು ಅವ್ರಿಗೆ. ಅವಾಗ ಸೆಲೆಬ್ರೇಟ್ ಲೈಫ್. ಹೀಗಾಗಿ ಅವ್ರು ಭಗವದ್ಗೀತೆಗೆ ವ್ಯಾಖ್ಯಾನ ಬರೀತಿದ್ದು, ಹಿಂದೆ ಬರೆದವರೆಲ್ಲ ಇದನ್ನ ಮೋಕ್ಷ ಶಾಸ್ತ್ರ ಅಂತ ಬರೆದ್ರು, ನಾನು ಇದನ್ನ ಜೀವನ ಶಾಸ್ತ್ರ ಅಂತ. ನಮ್ಮ ಜೀವನಕ್ಕೆ ನಾನು ಈ ಪುಸ್ತಕದಿಂದ ಯಾರೋ ಒಂದೇನೋ ತುಂಬಾ ಫಿಲಸಾಫಿಕಲ್ ಡಿಬೇಟ್ ಮಾಡಿ ಇನ್ನೊಬ್ಬರನ್ನ ಕನ್ವರ್ಟ್ ಮಾಡ್ಬಿಡ್ತೀನಿ ಅಂತಲ್ಲ. ಒಂದು ಸಣ್ಣ ಮನೆಗೆ ಒಂದು ಸಣ್ಣ ದೀಪ ಹಣತೆ ಹೊತ್ತಿಸಿ ಒಂದು ಸಣ್ಣ ಸಂಜೆ ಹೊತ್ತು ಆ ಮನೆಗೆ ಬೆಳಕಾದ್ರೆ ಸಾಕು ಅಂತ. ಮಂಕುತಿಮ್ಮನ ಕಗ್ಗಕ್ಕೂ ಅಷ್ಟೇ, ಜೀವನ ಧರ್ಮ ಯೋಗಕ್ಕೂ ಅಷ್ಟೇ. ಇದು ಅವ್ರು ಕೊಟ್ಟಂತಹ ಇಂಟರ್ಪ್ರಿಟೇಷನ್. ಮತ್ತೆ ಅವ್ರಿಗೆ ಆ ಸಾಂಪ್ರದಾಯಿಕವಾದ ವ್ಯಾಖ್ಯಾನ ಮಾಡೋದಕ್ಕೆ ಅಶಕ್ತಿಯಿಂದ ಮಾಡಿದ್ರು ಅಂತಲ್ಲ. ನಮ್ಗೆ ಏನೋ ಒಂದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಾಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತೀವಿ. ಇವ್ರಿಗೆ ಆ ತರದ್ದೇ ಇಲ್ಲ. ಅವರು ಸಾಂಪ್ರದಾಯಿಕವಾಗಿ ಆ ಭಾಷೆಗಳನ್ನೆಲ್ಲ ಅಧ್ಯಯನ ಮಾಡಿದ್ದವರು. ಆಫ್ಟರ್ ಹಿ ವಾಸ್ ಡ್ರಾಪ್ಡ್ ಔಟ್ ಫ್ರಮ್ ಸ್ಕೂಲ್, ಅವರು ಹಿ ವೆಂಟ್ ಟು ದ ಬೆಸ್ಟ್ ಆಫ್ ಟೀಚರ್ಸ್ ಹಿಮ್ಸೆಲ್ಫ್ ಅಂಡ್ ಲರ್ನ್ಡ್. ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ತುಂಬಾ ದೊಡ್ಡ ಹೆಸರು ಸಾಂಪ್ರದಾಯಿಕ ವಿದ್ವತ್ತೆಯಲ್ಲಿ. ಅವ್ರ ಹತ್ರ ಹೋಗಿ ಇವ್ರು ಶಿಷ್ಯರ ಕಲ್ತ್ಕೊಂಡಿದ್ರು. ಸೊ ಟ್ರೆಡಿಷನಲ್ ಇಂಟರ್ಪ್ರಿಟೇಷನ್ ಮಾಡೋದು ಕೇಮ್ ಟು ವೆರಿ ನ್ಯಾಚುರಲಿ ಟು ಹಿಮ್, ಬಟ್ ಹಿ ಚೋಸ್ ನಾಟ್ ಟು. ಅವರು ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಕೂಡ DVG ಬಗ್ಗೆ ಹೇಳ್ತಾ, ವಾಟ್ ಹಿ ಡಸಂಟ್ ನೋ ಇಸ್ ನಾಟ್ ವರ್ತ್ ನೋಯಿಂಗ್ ಅಂತ ಹೇಳಿದ್ರಾ? ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನ್ ಆಗಿದ್ದಾಗ DVG and Mirza Ismail had some occasion for some cooling off. Their relationship was somewhat severed. ಗಣಪತಿ ರಯಟ್ಸ್ ಅಂತ ಆಯ್ತು ಬೆಂಗಳೂರಿನಲ್ಲಿ, ಬಹಳ ಪ್ರಸಿದ್ಧವಾದದ್ದು. ಅವಾಗ ಮಿರ್ಜಾ ಇಸ್ಮಾಯಿಲ್ ತಗೊಂಡಿದ್ದಂತಹ ಕೆಲವೊಂದು ಪೊಲಿಟಿಕಲ್ ಸ್ಟ್ಯಾಂಡ್ಗೆ DVG ಎಕ್ಸ್ಪ್ರೆಸ್ಡ್ ಹಿಸ್ ಆಪೋಸಿಷನ್. ಇದು ವಿಶ್ವೇಶ್ವರಯ್ಯನವ್ರಿಗೂ ಮಾಡಿದ್ದಾರೆ. ಎಷ್ಟು ಇವಾಗ ಅದೇ ವಿಶ್ವೇಶ್ವರಯ್ಯನವರು DVG ಅವರನ್ನು ಅಷ್ಟೆಲ್ಲ ಇಷ್ಟಪಟ್ಟು ಅವರ ಜೀವನವನ್ನ ಸರಿ ಮಾಡಬೇಕು ಅಂತ ಹೇಳಿದವರು
Because of the caustic comments DVG would perpetually write in his periodicals against the establishment, against the ruling government. ಅವ್ರು ಹೇಳ್ತಿದ್ರು, ನೀನು ಯು ಹ್ಯಾವ್ ಬಿಕಮ್ ವಿಟ್ಯೂಪರೇಟಿವ್, ನೀನೊಂದು ವಿಷಸರ್ಪದ ತರ ಆಗಿದ್ಯಾ ಅಂತ. ಅಂದ್ರೆ ಯು ವಿಲ್ ಆಲ್ವೇಸ್ ಕಾಸ್ಟ್ ಅಸ್ಪರ್ಷನ್ಸ್ ಅಗೇನ್ಸ್ಟ್ ದ ಗವರ್ಮೆಂಟ್. ಖಾರವಾಗೂ ಬರಿತಾ ಇದ್ರು, ಬರೀ ಖಾರವಾಗೇ ಬರಿತಾ ಇದ್ದಿದ್ದು. ಹಿಸ್ ಇಂಗ್ಲಿಷ್ ರೈಟಿಂಗ್ಸ್ ವರ್ ಸ್ಕಾಲ್ಡಿಂಗ್, ವರ್ ಆಸಿಡ್ಯುಲಸ್. ಅವರು ಸುಡೋ ತರ ಬರವಣಿಗೆ ಬರೀತಾ ಇದ್ರು. ಅಂದ್ರೆ ಯಾವ ವಿಷಯದ ಬಗ್ಗೆ ಅವ್ರು ಡಿಸಗ್ರಿಮೆಂಟ್ ಇತ್ತು? ಇಶ್ಯೂ ಬೇಸ್ಡ್ ಕ್ರಿಟಿಸಿಸಮ್ ಆಗಿರ್ತಿತ್ತು. ಅದನ್ನ ಹೇಳೋದಕ್ಕೆ ಅವ್ರು ಯಾವತ್ತೂ ಹಿಂಜರಿತಾ ಇರಲಿಲ್ಲ. ವ್ಯಕ್ತಿಗಳ ಜೊತೆ ಅವ್ರ ರಿಲೇಶನ್ಶಿಪ್ಸ್ ಅನ್ನ ಕಹಿ ಮಾಡ್ಕೊಳ್ತಾ ಇರಲಿಲ್ಲ. ಇದೇ ಮಿರ್ಜಾ ಇಸ್ಮಾಯಿಲು DVG ಅವ್ರ ಕಾಯಿಲೆ ಆಗಿ ಮಲಗಿದ್ದಾಗ ಪ್ರತಿದಿನ ಬಂದು ನೋಡ್ಕೊಂಡು ಹೋಗೋರು. DVG ಹ್ಯೂಮರಸ್ ಅಲ್ವಾ? ಸೊ ಅವ್ರ ಮನೆಗೆ ಒಂದ್ಸರ್ತಿ somebody who was not really ಗುಡ್ ಕಂಪನಿ, ಅವ್ರು ಯಾರೋ ಒಬ್ರು ಬಂದಿದ್ರು, ಅವ್ರು ಬಂದು ಆಚೆ ಹೋಗ್ತಾ ಇದ್ರು. ಇನ್ನೊಬ್ರು ಆಮೇಲೆ ರಂಗನಾಥ್ ಶರ್ಮಾನ ಯಾರೋ ಅವ್ರು ಒಳಗಡೆ ಬರ್ತಾ ಇದ್ರು. ಆವಾಗ ಅವರು ಕೇಳ್ತಾರೆ, DVG ಅವರೇ ಏನು ಅವ್ರು ಬಂದಿದ್ರು ನಿಮ್ಮ ಮನೆಗೆ? ಓ, ನೀವು ಕೇಳಿಲ್ವೇ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಅಂದ್ರೆ ನೀವು ದೇವತೆ ಹತ್ರ ಬರ್ತಾ ಇದ್ದೀರಾ, ರಾಕ್ಷಸರು ಹೋಗ್ತಾ ಇದಾರೆ ಮನೆಯಿಂದ ಅಂತ. ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದೊಂದು ಮಂತ್ರ ಇದೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಗಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ದೇವರನ್ನ ಮನೆಗೆ ಬರೋ. ಅದನ್ನ ಇವರು ಎಷ್ಟು ಹ್ಯೂಮರಸ್ ಆಗಿ ಅದನ್ನ ಸಂದರ್ಭಕ್ಕೆ ಸಮಯೋಚಿತವಾಗಿ ಹೇಳಿದ್ದಾರೆ. ಅವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಇದರದೇ ಒಂದು ಹೇಳ್ತೀನಿ ನೋಡಿ. ನಮಗೆ ಈ ಹೊತ್ತು ನಾವು ಸ್ವಲ್ಪ ವಯಸ್ಸು ಚಿಕ್ಕದಾಗಿರೋರು, ವಿ ಪ್ಲೇ ಪ್ರಾಂಕ್ಸ್ ಆನ್ ಅವರ್ ಫ್ರೆಂಡ್ಸ್, ವಿ ಹ್ಯಾವ್ ಅ ನೈಸ್ ಬ್ಯಾಂಟರ್ ಅಂಡ್ ಥಿಂಗ್ಸ್ ಲೈಕ್ ದಟ್. DVG ಅವರು ಯಾವಾಗ್ಲೂ ಏನೋ ಗಂಭೀರವಾಗಿರ್ತಿದ್ರು ಅಂತ ಒಂದು ಇಮೇಜ್ ಬರುತ್ತಲ್ವಾ, ಬೇಡ ಅಂದ್ರೂ. ಇವ್ರಿಗೆ ಆ ಥರದ್ದು ಇರಲೇ ಇರಲಿಲ್ಲ. ಒಬ್ಬ ನಮ್ಮ ಸ್ನೇಹಿತನಿಗೆ ಒಂದು ಅಡ್ಡ ಹೆಸರು ಇಡಬೇಕು, ನಿಕ್ ನೇಮ್ ಅಂತ ಹೇಳಿದ್ರೆ ದ್ಯಾಟ್ ವಾಸ್ ರಿಲಿಜನ್ ಟು ಹಿಮ್. ಹೋಗು, ನೀನ್ ಮನೆಗೆ ಹೋಗು, ನೀನೊಂದು ಪಟ್ಟಿ ಮಾಡ್ಕೊಂಡ್ ಬಾ ಅಂತ ಒಬ್ಬ ಸ್ನೇಹಿತಂಗೆ ಹೇಳೋದು. ನಾನು ಮಾಡ್ಕೊಂಡು ಬರ್ತೀನಿ, ವಿ ವಿಲ್ ಕಂಪೇರ್ ನೋಟ್ಸ್ ಅಂಡ್ ವಿ ವಿಲ್ ಕಮ್ ಅಪ್ ವಿತ್ ದ ಪರ್ಫೆಕ್ಟ್ ನಿಕ್ ನೇಮ್ ಫಾರ್ ದಿಸ್ ಫೆಲೋ. ಇಟ್ ಶುಡ್ ಡಿಸ್ಕ್ರೈಬ್ ಹಿಮ್ ಸೋ ಪರ್ಫೆಕ್ಟ್ಲಿ. ಅವನ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಬದಲಾಯಿಸ್ಕೋಬೇಕು, ಅಷ್ಟರ ಮಟ್ಟಿಗೆ ಮಾಡೋಣ ಅಂತ. ದಿಸ್ ಇಸ್ ಅ ಗ್ರೇಟ್ ಟೀಮ್ ಬಿಲ್ಡಿಂಗ್ ಎಕ್ಸರ್ಸೈಸ್. ಕಂಪನೀಸ್ ಪ್ಲೀಸ್ ಪೇ ಅಟೆನ್ಷನ್. ಅವ್ರಿಗೆ ನೋಡಿ, ಸುಖ ಪಡೋದಕ್ಕೆ ಯಾವ ಮೊಮೆಂಟು ಕಳ್ಕೋಬೇಡಿ ಅಂತ ಹೇಳ್ತಿದ್ನಲ್ಲ, ಇವ್ರು ಇವಾಗ ಆಗಮಾರ್ಥಂತು ದೇವಾನಾಂತ್ ಅಂತ ಹೇಳಿದ್ರು. ದಿ ಆಪೋಸಿಟ್ ವೆರೈಟಿ ಆಫ್ ಕ್ಯಾರೆಕ್ಟರ್, ಸಂಬಡಿ ವಾಕ್ಡ್ ಇನ್. ಇವರು ಡಿಕ್ಟೇಷನ್ ಕೊಡ್ತಾ ಇದ್ರು, ಅವರು S.R. ರಾಮಸ್ವಾಮಿ ತಗೊಳ್ತಿದ್ರು. ಅವ್ರ ಮನೆ ಅವಾಗ ರಸ್ತೆಯಿಂದ ಒಂದು ಸ್ವಲ್ಪ ಒಳಗಡೆ ಇತ್ತು. ಹಿಂದಿನ ಕಾಲದಲ್ಲೆಲ್ಲ ದಿ ಫ್ರಂಟ್ ಯಾರ್ಡ್ ಯೂಸ್ ಟು ಬಿ ಕ್ವೈಟ್ ಎಕ್ಸ್ಪಾನ್ಸಿವ್ ಅಲ್ವಾ. ಅಲ್ಲಿಂದ ನೋಡಿದ್ರು ಯಾರೋ ಬರ್ತಾ ಇದ್ದಾರೆ ಅಂತ. ಇವರು ಸರಿನಪ್ಪ, ಪುಸ್ತಕ ಎಲ್ಲ ಮುಚ್ಚಿಡು, ಏನು ಮಾಡೋಕ್ಕಾಗತ್ತೆ, ಇವತ್ತಿನ ಮಾಡೋಕ್ಕಾಗಲ್ಲ. ಹಿ ವಾಸ್ ಆಲ್ವೇಸ್ ವೆರಿ ಜನರಸ್ ವಿತ್ ಹಿಸ್ ಟೈಮ್. ಅವ್ರು ಬರ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಇವತ್ತಿಗೆ ಅಂತ. ಅಂದರೆ ಇವ್ರಿಗೆ ಬರೀತಿರೋದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ಏನು ಮಾಡೋಕ್ಕಾಗಲ್ಲ, ಅವ್ರು ಬಂದಿದ್ದಾರೆ, ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಅಫ್ರೆಶ್ ಟುಮಾರೋ ಅಂತ. ಅವ್ರು ಬಂದಿದ್ದಾರೆ ಒಳಗಡೆಗೆ. ಬಂದಿದ ತಕ್ಷಣನೇ, ಮಿಸ್ಟರ್ ಅಯ್ಯರ್, ಕುಡ್ ಯು ಬಿಲೀವ್ ಇಟ್, ವಿ ವರ್ ಜಸ್ಟ್ ಡಿಸ್ಕಸಿಂಗ್ ಯು. ಅಂದ್ರೆ ನೋಡಿ, ವಿಚ್ ಇಸ್ ಟ್ರೂ, ಬಟ್ ಇನ್ ವಾಟ್ ಸೆನ್ಸ್? ಅಂದ್ರೆ ಅವ್ರ ಸುತ್ತಲೂ ಇರೋರ್ಗೆ, ದ ಸ್ಟೂಡೆಂಟ್ಸ್, ಅವ್ರಿಗೆ ಏಜ್ ಗ್ಯಾಪ್ ಒಂದು 30-40 ವರ್ಷ ಇರೋದು. ಫಾರ್ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಡಿಕ್ಟೇಷನ್ ಅಂಡ್ ದ ಪರ್ಸನ್ ಹೂ ಇಸ್ ಡಿಕ್ಟೇಟಿಂಗ್, ಅವ್ರಿಗೆ ದೇ ಶುಡ್ ಹ್ಯಾವ್ ಸಮ್ ರೀಸನ್ ಟು ಲಾಫ್ ಅಂತ ಇದ್ದಿದ್ದು. ಅವ್ರು ಹೇಳ್ತಾರೆ, how did they not laugh in front of Mr. Iyer is what they did, and he knew, and Mr. Iyer knew, and this was not some random guy, this was a big wig, perhaps the governor of Madras or some person like that. ಆ ಥರದ್ದು. ಸೊ DVG ಮನೆಗೆ ಬಂದ್ರೆ P.S. ಶಿವಸ್ವಾಮಿ ಅಯ್ಯರ್ ಅಂತ, ಇವತ್ತು ನಾವು ಕರಿತಿರೋದು ಕಂಬೈನ್ಡ್ ಮಡ್ರಾಸ್ ಪ್ರಾವಿನ್ಸ್ ಅಂತಿತ್ತು ಆ ಕಾಲಕ್ಕೆ. ಆ ಕಂಬೈನ್ಡ್ ಮಡ್ರಾಸ್ ಪ್ರಾವಿನ್ಸ್ ಗವರ್ನರ್, ಹಿ ಯೂಸ್ ಟು ಥಿಂಕ್ ವೆರಿ ಹೈಲಿ ಆಫ್ DVG. ಅವ್ರು ಕರೆದು ಸಮಾಲೋಚನೆ ಎಲ್ಲ ಮಾಡೋರು. ಆ ಥರದವ್ರು ಬಂದ್ರು ಅಷ್ಟೇ. ಮತ್ತು ಅವ್ರಿಗೆ ದಿ ಲಾರ್ಜ್ ಹಾರ್ಟೆಡ್ನೆಸ್ ಆಫ್ ದ ಮ್ಯಾನ್. ಇದೇ ಶಿವಸ್ವಾಮಿ ಅಯ್ಯರು DVG ಅವ್ರ ಮನೆಗೆ ಬರಬೇಕು ಅಂತ ಹೇಳಿದ್ದಕ್ಕೆ, ದಿಸ್ ವಾಸ್ ಎ ಹೆಫ್ಟಿ ಮ್ಯಾನ್. DVG ಅವರೇನೆ ಸಾಕಷ್ಟು ಸ್ಥೂಲಕಾಯರು, ಈ ಶಿವಸ್ವಾಮಿ ಅಯ್ಯರ್ ಅವರು ಇನ್ನೂ ಸಿಕ್ಕಾಪಟ್ಟೆ. ಆ ಥರದವ್ರು ಬರ್ತಾರೆ ಅಂತ ಅವ್ರ ಕಾಲು ಶೂ ಅಳತೆ ತಗೊಂಡು ಅದಕ್ಕೆ ಅವರು ಮೆಟ್ಲುಗಳನ್ನು ಮಾರ್ಪಾಟ್ ಮಾಡಿದ್ರು, ತಮ್ಮ ಮನೆ ಮೆಟ್ಲುಗಳನ್ನ. ನೀವು ಹತ್ತಿರ್ಬೇಕಾದ್ರೆ ಯು ಶುಡಂಟ್ ಸ್ಟಂಬಲ್ ಅಂಡ್ ಫಾಲ್ ಡೌನ್ ಅಂತ ಹೇಳಿ. ಲುಕ್ ಅಟ್ ದಿ ಎಕ್ಸ್ಟೆಂಟ್ ಟು ವಿಚ್ ಎ ಪರ್ಸನ್ ಕ್ಯಾನ್ ಗೋ ಟು ಅಕಾಮಡೇಟ್ ಅನದರ್ ಮ್ಯಾನ್. ಅವರು ದಿಸ್ ಗೋಸ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್ ಇನ್ ಅಬ್ಸಲ್ಯೂಟ್ಲಿ ಇನ್ ಸಂಸ್ಕೃತಿ. ಅಂದ್ರೆ ವ್ಯಕ್ತಿಗಳ ಒಂದು ರಿಲೇಶನ್ಶಿಪ್ ಅದು ಎಷ್ಟು ಸುಮಧುರವಾಗಿರೋದು ಅಂತ. ಇದೇ ಅವ್ರ ಮನೆಗೆ
ಯಾರಾದರೂ ಬರ್ತಾರೆ ಅಂದರೆ ಈ ಶಿವಸ್ವಾಮಿ ಅಯ್ಯರ್ ಜೊತೆ ಒಂದು ರೀತಿ ಸನ್ನಿವೇಶ, ಸರ್ ವಿಶ್ವೇಶ್ವರಯ್ಯನವ್ರು ಬರಬೇಕು ಅಂತ ವೆನ್ ಹಿ ಎಕ್ಸ್ಪ್ರೆಸ್ಡ್ ಅನ್ ಇಂಟ್ರೆಸ್ಟ್, ಡಿ ವಿ ಜಿ ಅವರು ಅವರಿಗೆ ಸ್ವಾಮಿ ನೀವು ಬರಬೇಡಿ ನಮ್ಮ ಮನೆಗೆ, ನಾನೇ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಆಫೀಸ್ಗೆ. ಯಾಕೆ? ಅಲ್ಲ ನೀವು ನಮ್ಮ ಮನೆಗೆ ಬರ್ತೀರಾ, ನೀವು ಮೊದಲೇ ಇಂಜಿನಿಯರು, ನಮ್ಮ ಮನೆ ಮೆಟ್ಲ್ ಸರಿ ಇಲ್ಲ ಅಂತೀರಾ, ನೀವು ದಿವಾನ್ರು, ನಿಮಗೆ ಸರಿಯಾದಂತ ಕುರ್ಚಿ ಕೊಡ್ಬೇಕು, ಅದು ನಮ್ಮ ಮನೆಯಲ್ಲಿ ಇಲ್ಲ. ಇದೆಲ್ಲ ತಾಪತ್ರಯ ಬೇಡವೇ ಬೇಡ. ಅದರಿಂದ ಸರ್ ನೀವು ನಮ್ಮ ಮನೆಗೆ ಬರಬೇಡಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದು ಉಂಟು. ಐ ಕಾಂಟ್ ಇಮ್ಯಾಜಿನ್ ಹೌ ವಿಶ್ವೇಶ್ವರಯ್ಯ ಸರ್ ವುಡ್ ಹ್ಯಾವ್ ರಿಯಾಕ್ಟೆಡ್ ಟು ದಿಸ್. ಅವರು ಇವ್ರಿಗೆ ಎಲ್ಲರೂ ಹೇಳ್ತಿದ್ದಷ್ಟೇನೆ, ಅವರು ಪ್ರಯತ್ನ ಪಡೋದೆಲ್ಲ ಪಟ್ರು, ನಿನಗೆ ನಾನು ಒಂದು ಸ್ವಲ್ಪ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ. DVG was offered the editorship of a prestigious newspaper called the Tribune in Lahore of that day, which was in India. ಇವ್ರು ಹೋಗ್ಲಿಲ್ಲ, he refused to go. ಮತ್ತೆ ಅವ್ರಿಗೆ ವಿಶ್ವೇಶ್ವರಯ್ಯನವರೇ ಇದ್ದಾಗ ನೋಡಿ ಅವ್ರದ್ದು ವ್ಯಕ್ತಿತ್ವ ಗೊತ್ತಾಗೋದಕ್ಕೆ ಅಂತ, ನಿನಗೆ ನಾನು ಒಂದು ಸ್ಕಾಲರ್ಶಿಪ್ ಸ್ಟೈಪೆಂಡ್ ಎಲ್ಲ ಕೊಡಿಸಿ ಐ ವಿಲ್ ಸೆಂಡ್ ಯು ಟು ದ ಬೆಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಇನ್ ದ ಬೆಸ್ಟ್ ಆಫ್ ದ ಕಂಟ್ರೀಸ್, ಹೊರಗಡೆ ಹೋಗಿ ನೀನ್ ಜರ್ನಲಿಸಮ್ ಮಾಡ್ಬೇಕು ಅಂತಿದೆಯಲ್ಲ, ಓದ್ಕೊಂಡ್ ಬಾ ಅಂತ. ನಾನು ಸ್ಪಾನ್ಸರ್ ಮಾಡ್ತೀನಿ ಅಲ್ಲ, ಸ್ಟೇಟ್ ಸ್ಪಾನ್ಸರ್ಡ್ ಬಿಕಾಸ್ DVG ವಾಸ್ ಅನ್ ಆಸೆಟ್, ನ್ಯಾಷನಲ್ ಆಸೆಟ್. DVG ಏನ್ ಹೇಳಿದ್ರು ಅಂದ್ರೆ, ನಾನ್ ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದ್ರೆ ಅವರ ರೀತಿ ನೀತಿಗಳು ನನಗ್ ಗೊತ್ತಾಗತ್ತೆ, ಆದ್ರೆ ಜರ್ನಲಿಸಮ್ ಇರ್ಬೇಕಾಗಿರೋದು ನಮ್ಮ ಜನಕ್ಕೆ ನಾವು ತಿಳಿಸ್ಕೊಡ್ಬೇಕಾಗಿರೋ ರೀತಿ, ಅದನ್ನ ನಾನು ಅಲ್ಲಿಂದ ಹೋಗಿ ಏನ್ ಕಲ್ತ್ಕೊಂಡ್ ಬರ್ಲಿ. ಬಟ್ ಇವ್ರು ನ್ಯಾಷನಲ್ ಅಸೆಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರೂಫ್ ಅಂದ್ರೆ ಆನಂದ ಕುಮಾರಸ್ವಾಮಿ, ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಅಂಡ್ ಹಿ ವಾಸ್ ಗಿವನ್ ಆಸ್ಕ್ ಟು ಗಿವ್ ಎ ಮೆಸೇಜ್, ಆವಾಗ ಅವರು ಹೆಸರಿಸೋದು ಮಹಾತ್ಮ ಗಾಂಧಿ, ರಮಣ ಮಹರ್ಷಿ, JC ಕುಮಾರಪ್ಪ ಮತ್ತೆ DV ಗುಂಡಪ್ಪ. ಇವ್ರುಗಳನ್ನ ನೀವು ಆದರ್ಶ ಇಟ್ಕೊಂಡು ಅವ್ರು ಕೊಡೋ ಡೈರೆಕ್ಷನ್ ನೀವು ಫಾಲೋ ಮಾಡಿದ್ರೆ ದಿ ಕಂಟ್ರಿ ವಿಲ್ ಬಿ ಫೈನ್. ಅಮೇಝಿಂಗ್. ಆ್ಯಂಡ್ ಆನ್ ದ್ಯಾಟ್ ನೋಟ್ ಐ ಥಿಂಕ್ ನಾವು ನಮ್ಮ ಕೇಳುಗರಿಗೆ ವಿ ಶುಡ್ ಲೀವ್ ದೆಮ್ ವಿತ್ ದಿಸ್ ಥಾಟ್. ಆ್ಯಂಡ್ ಹೋಪ್ಫುಲಿ ಇವತ್ತಿನ ಈ ಎಪಿಸೋಡ್ ಕೇಳಿ ನೀವು ಯಾವತ್ತೂ DVG ಅವ್ರ ಕೃತಿಗಳನ್ನಾಗಲಿ ಅವ್ರ ಬಾಡಿ ಆಫ್ ವರ್ಕ್ನ, ಇಫ್ ಯು ಹ್ಯಾವ್ ನಾಟ್ ಹ್ಯಾಡ್ ದ ಗುಡ್ ಫಾರ್ಚ್ಯೂನ್ ಟು ಅಬ್ಸಾರ್ಬ್ ಹಿಸ್ ವರ್ಕ್, ಸಂಸ್ಕೃತಿ ಅನ್ನೋ ಪುಸ್ತಕ ಆಗಿರ್ಬೋದು, ಅದಲ್ಲದೆ ಬಾಳಿಗೊಂದು ನಂಬಿಕೆ ಅನ್ನೋ ಪುಸ್ತಕ ಆಗಿರ್ಬೋದು, ತಗೊಂಡು DVG ಅವರ ಒಂದು ಎಕ್ಸ್ಪ್ಲೋರೇಷನ್ ನಾವೆಲ್ಲರೂ ಶುರು ಮಾಡಬೇಕು. ಆ ಒಂದು ಸ್ಫೂರ್ತಿ ಈ ಎಪಿಸೋಡ್ ನಿಮಗೆ ಕೊಡಲಿ ಅಂತ ಐ ಆಮ್ ಹೋಪಿಂಗ್, ನಾನು ಭಾವಿಸ್ತೀನಿ. ಆ್ಯಂಡ್ ಇಫ್ ಯು ಆರ್ ಅ ಗ್ರೇಟ್ ಫ್ರೆಂಡ್ ಆಫ್ DVG ಆ್ಯಂಡ್ ಹಿಸ್ ವರ್ಕ್ ಆಲ್ರೆಡಿ, ನಮಗೆ ಡೆಫಿನೆಟ್ಲಿ ತಿಳಿಸಿ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಇದು 100ಕ್ಕೆ 100 ಕರ್ನಾಟಕ. ಸುಖ ಎಂಬುದು ಒಂದು ಕ್ಷಣದ ವಿಷಯವಲ್ಲ, ಒಂದು ಕಾಲ ವಿಸ್ತಾರದ ವಿಷಯ. ಅದು ಪಾಯಿಂಟ್ ಆಫ್ ಟೈಮ್ ಅಲ್ಲ, ಪೀರಿಯಡ್ ಆಫ್ ಟೈಮ್. ದೇವರೆಂಬುದದೇನು ಕಗ್ಗತ್ತಲ ಗವಿಯೇ, ನಾವರಿಯಲಾದ ಎಲ್ಲದರೊಟ್ಟು ಹೆಸರೇ, ಕಾವನೊರ್ವನಿರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. You're listening to आप सुन रहे हैं, You're listening to Insunothar. നിങ്ങൾ കേൾക്കുന്നത് ನೀವು ಕೇಳ್ತಾ ಇದ್ದೀರಾ ರೇ ಕಥಾ ಸುನ್ ರೇಡಿಯೋ ಅಜೀಮ್ ರೇಂಜಿ ಯೂನಿವರ್ಸಿಟಿ. The views and opinions expressed in this program are those of the speakers and do not necessarily reflect the views or positions of any entities they represent. This non-commercial program is for educational purposes only.